Welcome back to Math Magic. Here you will going to learn a lot of things like a magic. Okay, next ನಾವು ಪಾರ್ಟ್ 3 ನ ಇವತ್ತಿನ ಸೆಷನ್ ಅಲ್ಲಿ ಕವರ್ ಮಾಡೋಣ. ಸೊ ಪಾರ್ಟ್ 3 ಮತ್ತೆ ಪಾರ್ಟ್ 2 ಈಸ್ ನಥಿಂಗ್ ಬಟ್ ಸೇಮ್. ಪಾರ್ಟ್ 2 ಅಲ್ಲಿ ಏನ್ ಕ್ವಶನ್ಸ್ ಇದಾವಲ್ಲ, ಸೊ ಪಾರ್ಟ್ 3 ಈಸ್ ನೆಕ್ಸ್ಟ್ ಸ್ವಲ್ಪ ಲೆಂದಿ ಕ್ವಶನ್ಸ್ ಮತ್ತೆ ಸ್ವಲ್ಪ ಟ್ರಿಕಿ ಕ್ವಶನ್ಸ್ ನಾವು ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ. ಓಕೆನಾ? ಸೊ ಲಾಸ್ಟ್ ಸೆಷನ್ ಅಲ್ಲಿ ಪಾರ್ಟ್ 1 ಅಲ್ಲಿ ನಾವೇನ್ ಮಾಡಿದ್ವಿ, ರೇಷಿಯೋ ಮೆಥಡ್ ಮಾಡಿದ್ವಿ, ಅಂದ್ರೆ ರೇಷಿಯೋ ಪ್ರಾಬ್ಲಮ್ಸ್. ಪಾರ್ಟ್ 2 ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಮಾಡಿದ್ವಿ. ಪಾರ್ಟ್ 3 ಅಲ್ಲೂ ಸಹ ನಾವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಮಾಡೋಣ. ಬಟ್ ಲಾಜಿಕ್ ಆಗಿ ಇರೋ ಕ್ವಶನ್ ನಾವು ಈ ಒಂದು ಸೆಷನ್ ಅಲ್ಲಿ ನಾವು ನೋಡೋಣ. ಲೆಟ್ಸ್ ಸ್ಟಾರ್ಟ್ ದಿಸ್ ಸೆಷನ್. ಓಕೆ, 18 ಕ್ವಶನ್. ಲಾಸ್ಟ್ ಕ್ಲಾಸ್ ಅಲ್ಲಿ 17 ಕ್ವಶನ್ಸ್ ನಾವು ಮುಗಿಸಿದ್ವಿ. ಓಕೆನಾ? ಓಕೆ, ಕಮ್. ಮೀನು ಈಸ್ 38 ಇಯರ್ಸ್ ಓಲ್ಡ್. ಸೊ ಮೀನು ವಯಸ್ಸು 38 ವರ್ಷ ಆದಂತ. ಹರ್ ಡಾಟರ್ ಈಸ್ 8 ಇಯರ್ಸ್ ಓಲ್ಡ್. ಹೌದಾ? ಪ್ರೆಸೆಂಟ್ ಮಾತಾಡ್ತಾನಲ್ಲ. ಸೊ ಮೀನು ಹರ್ ಡಾಟರ್, ಮೀನು ಡಾಟರ್. ಮೀನು 38 ಇಯರ್ಸ್, ಹರ್ ಡಾಟರ್ 8 ಇಯರ್ಸ್. ರೇಷಿಯೋ ಅಲ್ಲ, ಇಯರ್ಸ್ ಇದೆ, ಎಕ್ಸಾಕ್ಟ್ ವ್ಯಾಲ್ಯೂ ಇದೆ. ಓಕೆನಾ? ಇನ್ ಹೌ ಮೆನಿ ಇಯರ್ಸ್ ವಿಲ್ ಮೀನು ಬಿ ಡಬಲ್ ಹರ್ ಡಾಟರ್ಸ್ ಏಜ್? ಸೊ ಇನ್ನೆಷ್ಟು ವರ್ಷಗಳ ನಂತರ ಮೀನು ಅವಳ ಮಗಳ ವಯಸ್ಸಿಂದ 2 ಪಟ್ಟು ಆತ ಅಂತ. ಸೊ ಎಷ್ಟು ವರ್ಷಗಳಾದ್ಮೇಲೆ ಇವ್ರದ್ದು ರೇಷಿಯೋ 2:1 ಆತ ಅಂತ. ರೇಷಿಯೋ 2:1 ಆತ ಅಂತ. ಹೌದಾ? ಸೊ ಈ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಸೊ ಈ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗ್ತದ? ಸೊ ಒಂದು ಪಾರ್ಟ್ಸ್ ಅಲ್ಲಿ ಒಂದು ಡಿಫ್ರೆನ್ಸ್ ಅಂತ ಹೇಳೋದು ಒಂದೇ, ಈ ಡಿಫ್ರೆನ್ಸ್ ಅಲ್ಲಿ 30 ಇಯರ್ಸ್ ಅಂತ ಹೇಳೋದು ಒಂದೇ. ಹೌದಾ? 30 ಇಯರ್ಸ್ ಅವರಿಬ್ಬರದು ನಡುವ 30 ಇಯರ್ಸ್ ಡಿಫ್ರೆನ್ಸ್ ಇದೆ ಅಂತ ಹೇಳೋದು ಒಂದೇ, ಒಂದು ಪಾರ್ಟ್ ಇದೆ ಅಂತ ಹೇಳೋದು ಒಂದೇ. ಯಾಕಂದ್ರೆ ಅವ್ರದ್ದು ಡಿಫ್ರೆನ್ಸ್ ಶುಡ್ ಬಿ ಸೇಮ್. ಹೌದಾ? ಅವಾಗ ಏನಾಗುತ್ತೆ, 1 ಪಾರ್ಟ್ ಇಸ್ ಈಕ್ವಲ್ ಟು 30 ಇಯರ್ಸ್ ಆಗುತ್ತೆ. ಹೌದಾ? ಸೊ 2 ಪಾರ್ಟ್ಸ್ ಅಂದ್ರೆ ಎಷ್ಟು? 60 ಇಯರ್ಸ್. ಹೌದಾ? ಸೊ ಇದು 60 ಇಯರ್ಸ್ ಆಗ್ಬೇಕು, ಇದು 60 ಇಯರ್ಸ್ ಆಗ್ಬೇಕು. ಸೊ ಇಲ್ಲಿಂದ ಎಷ್ಟು ಆ್ಯಡ್ ಮಾಡಿದ್ರೆ 60 ಇಯರ್ಸ್ ಆಗುತ್ತೆ? ಎಷ್ಟು ಆ್ಯಡ್ ಮಾಡಿದ್ರೆ 60 ಇಯರ್ಸ್ ಆಗುತ್ತೆ? 22 ಇಯರ್ಸ್ ಆ್ಯಡ್ ಮಾಡಿದ್ರೆ 60 ಇಯರ್ಸ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಬಿ. ಸೊ ಇನ್ನೊಂದು ಮೆಥಡ್ ಹೇಳ್ತೀನಿ ಕೇಳಿ, ಶಾರ್ಟ್ ಕಟ್. ಬೈ ಆಪ್ಷನ್ ಮೆಥಡ್ ಹೇಳ್ತೀನಿ ನೋಡಿ, ಏನಿಲ್ಲ. ಸೊ ಮೀನಾ ಏಜ್, ಡಾಟರ್ ಏಜ್. ಹೌದಾ? ಸ್ವಲ್ಪ ಮೇಲ್ಗಡೆ ಬರ್ತೀನಿ. ಮೀನಾ ಏಜ್, ಡಾಟರ್ ಏಜ್. ಮೀನಾ ಏಜ್ 38 ಇದೆ ಅಂತೆ ಪ್ರೆಸೆಂಟ್ ಅಲ್ಲಿ. ಸೊ ಡಾಟರ್ ಏಜ್ 8 ಇದೆ ಅಂತ. ಓಕೆನಾ? ಸೊ ಎಷ್ಟು ವರ್ಷ ಆದ್ಮೇಲೆ ಮೀನಾ ಡಾಟರ್ಗೆ 2 ಪಟ್ಟು ಆಗ್ತಾಳಂತೆ. ನಾವೇನ್ ಮಾಡೋಣಪ್ಪ ಅಂತಂದ್ರೆ ಆಪ್ಷನ್ ಥ್ರೂ ಹೋಗಮ್ಮ, ಬೈ ಆಪ್ಷನ್ ಮಾಡೋಣ. ಫಸ್ಟ್ ಆಪ್ಷನ್ ತಗೋಣ. 22 ವರ್ಷ ಆ್ಯಡ್ ಆಯ್ತು, ಇಲ್ಲಿ 22 ವರ್ಷ ಆ್ಯಡ್ ಆಯ್ತು ಅನ್ಕೊಳ್ಳಿ. ಸೊ 22 ವರ್ಷ ಆ್ಯಡ್ ಆಯ್ತು. 22 ವರ್ಷ ಆ್ಯಡ್ ಆದ್ರೆ ಎಷ್ಟು ಬಂತು? 60 ಬಂತು. ಇಲ್ಲಿ 22 ವರ್ಷ ಆ್ಯಡ್ ಆದ್ರೆ ಎಷ್ಟು ಬಂತು? 30 ಬಂತು. 1 ಬಂತಲ್ಲ ಆನ್ಸರ್. ಮಾಡೋ ಅವಶ್ಯಕತೆನೇ ಇಲ್ಲ, ಆಪ್ಷನ್ ಮೆಥಡ್ ಇದು. ಸೊ ಆಪ್ಷನ್ ಮೆಥಡ್ ನೀವು ಬರ್ತಾ ಪ್ರಾಕ್ಟೀಸ್ ಮಾಡಬೇಕು. ಸೊ ಬೈ ಆಪ್ಷನ್ ನೀವು ಮಾಡೋಕೆ ಕೋಶಿಶ್ ಮಾಡ್ಬೇಕು, ಅವಾಗೆ ನಿಮ್ಮ ಟೈಮ್ ಉಳಿತದೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡಿ, ನೆಕ್ಸ್ಟ್ ಆಪ್ಷನ್ ಯಾವ ಆಪ್ಷನ್ ಬರಲ್ಲ ನೋಡಿ, ಚೆಕ್ ಮಾಡಿಬೇಕಾದ್ರೆ. ನೆಕ್ಸ್ಟ್ 25 ಆ್ಯಡ್ ಮಾಡಿ. 25 ಆ್ಯಡ್ ಮಾಡಿದ್ರೆ 3 63. ಸೊ 25 ಆ್ಯಡ್ ಮಾಡಿ. ಸೊ 3 33. ಸೊ 21:11 ಬರ್ತದೆ. ಓಕೆನಾ? ಅದೇ ತರ ಯಾವ ಆಪ್ಷನ್ ಸೆಟ್ ಆಗಲ್ಲ, ಒಂದೇ ಆಪ್ಷನ್ ಸೆಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 22. ಸೊ ಆಪ್ಷನ್ ನಂಬರ್ ಎ. ಈ ತರ ಮಾಡ್ಬೋದು ನೀವು. 60 ಬರ್ತದೆ, ಇಲ್ಲಿ 30 ಬರ್ತದೆ, ಇದು 2 ಬರ್ತದೆ, ಇದು 1 ಬರ್ತದೆ. ನೆಕ್ಸ್ಟ್, ಮದರ್ ಟೋಲ್ಡ್ ಹರ್ ಡಾಟರ್. ಮದರ್ ಅವರ ಮಗಳಿಗೆ ಹೇಳ್ತಾಳ. ಏನ್ ಹೇಳ್ತಾಳ? ತಾಯಿ ಮಗಳಿಗೆ ಹೇಳ್ತಾಳ. ಏನ್ ಹೇಳ್ತಾಳ? 7 years ago I was 7 times as old as you were then. 7 ವರ್ಷ ಮುಂಚೆ ನಾನು ನಿನ್ಕಿನ 7 ಪಟ್ಟು ಇದ್ನಂತ. ಸೊ ನಿನ್ನಿಂದ 7 ಪಟ್ಟು ನನ್ನ ವಯಸ್ಸು ಜಾಸ್ತಿ ಇತ್ತಂತ. ಸೊ ನೀನು ಒಂದಿದ್ರೆ ನಾ 7. ಓಕೆನಾ? ಸೊ 7 ವರ್ಷಗಳ ಹಿಂದೆ ನಾನು ನಿನಗಿಂತ 7 ಪಟ್ಟು ಹೆಚ್ಚು ವಯಸ್ಸಿನವಳಾಗಿದ್ದೆ. ಹೌದಾ? ಹಾಗಾದರೆ ಆಲ್ಸೋ 3 years from now, ಈಗಿಂದ 3 ವರ್ಷಗಳ ಮುಂದೆ, I shall be
3 times as old as you will be. ಸೊ 3 ವರ್ಷ ಆದ್ಮೇಲೆ ಏನಾಗುತ್ತೆ? 3 ವರ್ಷ ಆದ್ಮೇಲೆ ನಿನಗಿಂತ 3 ಪಟ್ಟು 3 ಪಟ್ಟು ಆಗಿರ್ತೀನಂತ, ನನ್ನ ವಯಸ್ಸು 3 ಪಟ್ಟು ಆಗಿರ್ತೀನಂತ. ಓಕೆನಾ? ಸೊ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಮದರ್ ಅಂಡ್ ಡಾಟರ್. ಏನು ಅರ್ಥ ಆಗಲಿಲ್ಲ. ಏನು ಅರ್ಥ ಆಯ್ತು? ಏನು ಅರ್ಥ ಆಗಲಿಲ್ಲ. ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ. ಹೌದಾ? ನೋ ವರೀಸ್. I will be there, RN sir will be there, OTM method will be there, then no problem. ನಾವೇನ್ ಮಾಡೋಣ? ಕ್ವಶನ್ ಓದ್ತಾ ಮಾಡೋಣ. ಏನು? ಮದರ್ ಟೋಲ್ಡ್ ಟು ಹರ್ ಡಾಟರ್. ಏನು? ಮದರ್ ಟೋಲ್ಡ್ ಟು ಹರ್ ಡಾಟರ್ ಏನಂದ್ರು? ಸೊ 7 years ago. ಇದು ಪ್ರೆಸೆಂಟ್ ಅಂತ ಅನ್ಕೊಳ್ಳಿ. 7 years ago ಏನಾಯ್ತು? 7 years ago 7 ವರ್ಷಗಳ ಹಿಂದೆ ನಾನು ನಿನಗಿಂತ 7 ಪಟ್ಟು ವಯಸ್ಸಿನವಳಾಗಿದ್ದೆ ಅಂತ. ಸೊ ಐ ವಾಸ್ 7 times as old as you. ಸೊ ನಿನ್ನ ವಯಸ್ಸು 1 ಇದ್ರೆ ನನ್ನ ವಯಸ್ಸು 7 ಇತ್ತು ಅವಾಗ. 7 times 7:1 7 years ಬ್ಯಾಕ್. ಸೊ 3 years from now. ಸೊ 3 ವರ್ಷ ಆದ್ಮೇಲೆ, 3 ವರ್ಷದ ನಂತರ ನಾನು ನಿನಗಿಂತ 3 ಪಟ್ಟೋಳು ಆಗಿದ್ನಂತ. 3 ಪಟ್ಟೋಳು ಆಗ್ತಿದ್ಲಂತ. ಸೊ ಒಂದ್ ಏಜ್ ಇದ್ರೆ ಡಾಟರ್ದು ಮದರ್ದು 3 ಇರುತ್ತೆ. 1 ಪಾರ್ಟ್ ಮಗಳಿದ್ರೆ ಡಾಟರ್ದು 3 ಪಾರ್ಟ್. ಸೊ ಫೈಂಡ್ ದ ಪ್ರೆಸೆಂಟ್ ಏಜಸ್ ಆಫ್ ದ ಮದರ್ ಅಂಡ್ ದ ಡಾಟರ್. ಸೊ ಪ್ರೆಸೆಂಟ್ ಏಜ್ ಆಫ್ ಮದರ್ ಅಂಡ್ ಡಾಟರ್ ಅಂದ್ರೆ ಇದು ಮತ್ತೆ ಇದು ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆನಾ? ಯಾಕಂದ್ರೆ ಪ್ರೆಸೆಂಟ್. ಸೊ ಇಲ್ಲಿ ನೋಡಿ ಪಾರ್ಟ್ಸ್ ಎಷ್ಟಿದೆ ಅದು ಬಿಡಿ. ಫಸ್ಟ್ ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ. ತಪ್ಪಲ್ವಾ? ಈಕ್ವಲ್ ಮಾಡ್ಬೇಕಾ? ಸೊ ಈಕ್ವಲ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ? ಇಲ್ಲಿ ಇಂಟು 3 ಮಾಡಿ ಬಿಡ್ತೀನಿ ಡೈರೆಕ್ಟ್. ಸೊ ಇಲ್ಲಿ 6 ಆಗುತ್ತೆ, ಇಲ್ಲಿ 6 ಆಗುತ್ತೆ. ಸೊ ಇಲ್ಲಿ ಇಂಟು 3 ಮಾಡ್ಬೇಕು. ಹೌದಾ? ಇಂಟು 3 ಇಲ್ಲಿ ಮಾಡಬೇಕು. ಇಂಟು 3 ಮಾಡಬೇಕು. ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಿಲ್ಲ. ಇಲ್ಲಿ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಿಲ್ಲ. ಹಿಂಗ ಇದು ಈ ಕಡೆ ಇದು ಆ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಿಲ್ಲ. ಯಾಕಂದ್ರೆ ಇಲ್ಲಿ ಎರಡು ಕಡೆ ಮಲ್ಟಿಪ್ಲಿಕೇಶನ್ ಯಾಕೆ ಮಾಡಬೇಕು? ಇದನ್ನ ಸೇಮ್ ಮಾಡ್ಬೇಕು. ಹೌದಿಲ್ಲ? ಇಲ್ಲಿ ಇಂಟು 3 ಮಾಡಿದ್ರೆ ಮುಗಿತಲ್ಲ. ಮತ್ತೆ ಅದನ್ನ ಇಲ್ಲಿ ಮಾಡ್ಕೊಂಡು ಲೆಂದಿ ಮಾಡ್ಕೋದು ಬೇಡ ವ್ಯಾಲ್ಯೂಸ್. ಸೊ ಇಂಟು 3 ಮಾಡಿದ್ರೆ ಏನಾಗುತ್ತೆ? 3 3 3 9 3 1 3. ಸೊ 9:3 ಬರ್ತದೆ. ಏನ್ ಬರ್ತದ? 9:3 ಬರ್ತದೆ. ಹೌದಾ? ಸೊ 2 ಪಾರ್ಟ್ ಜಾಸ್ತಿ ಆಯ್ತು. ಇಲ್ಲೂ 2 ಪಾರ್ಟ್ ಜಾಸ್ತಿ ಆಯ್ತು. ಹೌದಾ? ಸೊ 2 ಪಾರ್ಟ್ ಜಾಸ್ತಿ ಆಗಿದೆ ಅಂತ ಹೇಳೋದು ಒಂದೇ. 2 ಪಾರ್ಟ್ ಜಾಸ್ತಿ ಆಗಿದೆ ಅಂತ ಹೇಳೋದು ಒಂದೇ. ಇಯರ್ಸ್ ಅಲ್ಲಿ 7 years plus 3 years. ಸೊ 10 years ಜಾಸ್ತಿ ಆಗಿದೆ ಅಂತ ಹೇಳೋದು ಒಂದೇ. ಸೊ 2 parts is nothing but 10 years. ನಮಗೇನು ಬೇಕು? 7 parts ನ ಫೈಂಡ್ ಔಟ್ ಮಾಡ್ತೀನಿ, 1 part ನ ಫೈಂಡ್ ಔಟ್ ಮಾಡ್ತೀನಿ, ಆಮೇಲೆ 7 years ಆ್ಯಡ್ ಮಾಡಿಬಿಟ್ರೆ ಇಲ್ಲಿ ಬರ್ಬೋದು. ಸೊ 7 part is nothing but into 5 into 5. ಸೊ 35 years. ಸೊ ಇದ್ರ ವ್ಯಾಲ್ಯೂ ಎಷ್ಟು ಬಂತು? ಇದ್ರ ವ್ಯಾಲ್ಯೂ 35 years ಬಂತು. ಸೊ 1 part ಅಂದ್ರೆ into 5 years. ಸೊ 1 part is nothing but 5 years. ಸೊ +7 ಮಾಡ್ಬೇಕಲ್ಲ. ಸೊ +7 ಇದು ಯಾವಾಗ? 35 years ಅನ್ನೋದು ಯಾವಾಗ? 35 years ಅನ್ನೋದು ಯಾವಾಗ? 35 years ಅನ್ನೋದು 7 ವರ್ಷ ಮುಂಚೆ. 35 years ಅನ್ನೋದು 7 ವರ್ಷ ಮುಂಚೆ. 5 years ಅನ್ನೋದು 7 ವರ್ಷ ಮುಂಚೆ. ಹೌದಾ? ಸೊ ಪ್ರೆಸೆಂಟ್ ಬರ್ಬೇಕಂದ್ರೆ ಏನು ಮಾಡಬೇಕು? ಇದನ್ನ +7 ಮಾಡಬೇಕು, ಇದನ್ನ +7 ಮಾಡ್ಬೇಕಾ? ಹೌದಾ? ಮಾಡೋಣ. ಸೊ +7 ಮಾಡಿದ್ರೆ ಎಷ್ಟು? 42 ಬಂತು. ಇಲ್ಲಿ +7 ಮಾಡಿದ್ರೆ 12 ಬಂತು. ಸರಿ, ಇಂಟು 5. ಸೊ ಇಂಟು 12 ಬಂತು. ಸೊ ಏನು ಅವ್ರದ್ದು ಏಜು? 42 and 12. ಓಕೆನಾ? ಅರ್ಥ ಆಯ್ತಾ? ಎಸ್ ಸರ್. ಇನ್ನೊಂದು ಮೆಥಡ್ ನೋಡೋಣ. ಏನು? ಆಪ್ಷನ್ ಅಪ್ರೋಚ್ ಮಾಡೋಣ. ಏನಪ್ಪ ಆಪ್ಷನ್ ಅಪ್ರೋಚ್? ಆಪ್ಷನ್ ಅಪ್ರೋಚ್ ಮಾಡೋಣ. ಎಲ್ಲಿ ಮಾಡೋಣ? ಇಲ್ಲೇ ಮಾಡೋಣ. ಓಕೆ. ಸೊ ಇವಾಗ ನೋಡಿ, ಆಪ್ಷನ್ ಅಪ್ರೋಚ್ ಮಾಡೋಣ. ಏನಿಲ್ಲ. ಸೊ 7:1 ರೇಷಿಯೋ ಒಳಗಡೆ ಇದಾವಂತೆ. ಯಾವಾಗ? 7:1 ರೇಷಿಯೋ ಒಳಗೆ ಇದಾವಂತೆ. ಯಾವಾಗ? 7 ವರ್ಷ ಮುಂಚೆ. ಸೊ ಪ್ರೆಸೆಂಟ್ ರೇಷಿಯೋ ಡೈರೆಕ್ಟ್ ಆಗಿ ಕೊಟ್ಟವನವ. ಎಕ್ಸ್ಕ್ಯೂಸ್ ಮೀ. ಸೊ ಪ್ರೆಸೆಂಟ್ ರೇಷಿಯೋ ಆಲ್ರೆಡಿ ಅವ ಕೊಟ್ಟವನೆ.
ರೇಷಿಯೋ ಅಲ್ಲ, ಡೈರೆಕ್ಟ್ ಕೊಟ್ಟವನೆ ಆನ್ಸರ್ಸ್. ಸೊ ಡೈರೆಕ್ಟ್ ಆನ್ಸರ್ಸ್ ಕೊಟ್ಟವನೆ. ಸೊ ಬೈ ಆಪ್ಷನ್ ಮೆಥಡ್ ಮಾಡ್ಬೋದಲ್ಲ. ವೈ ಟು ಸೊ ವೈ ಟು ಡೂ ಸೋ ಲಾಂಗ್? ಟ್ರೈ ಟು ಯೂಸ್ ಆಪ್ಷನ್ಸ್ ವೆನ್ ದೇರ್ ಆರ್ ಎಕ್ಸಾಕ್ಟ್ ವ್ಯಾಲ್ಯೂಸ್. ಟ್ರೈ ಟು ಯೂಸ್ ಆಪ್ಷನ್ಸ್. ಸೊ ಎಕ್ಸಾಕ್ಟ್ ವ್ಯಾಲ್ಯೂಸ್ ಇದಾವೆ ಇಲ್ಲಿ, ಹೌದಾ? ಸೊ ಪ್ರೆಸೆಂಟ್ ಈ ವ್ಯಾಲ್ಯೂಸ್ ಇದಾವೆ, ಹೌದಾ? ಸೊ 4 ವರ್ಷ, ನಾನು 3 ವರ್ಷ ಆ್ಯಡ್ ಮಾಡಿದರೆ ಅವ್ರದ್ದು ರೇಷಿಯೋ 3:4:3 ಆಗ್ಬೇಕಂತ, ಹೌದಾ? ಫಾರ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ತಗೋತೀನಿ ನಾನು. ಏನು ಫಸ್ಟ್ ಆಪ್ಷನ್ ತಗೋತೀನಿ? 45:15, ಹೌದಾ? 45:15 ತಗೋತೀನಿ ಅಂತ ಅನ್ಕೊಳ್ಳಿ. ಸೊ 3 ವರ್ಷ ಆದಮೇಲೆ ಇಲ್ಲಿ ಬರಿತೀನಿ. ಸೊ ಇಲ್ಲಿ 45:15 ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ 3 ವರ್ಷ ಆದಮೇಲೆ ಎಷ್ಟಾಗುತ್ತೆ? 48 ಆಗುತ್ತೆ. ಇಲ್ಲಿ 3 ವರ್ಷ ಆದಮೇಲೆ ಎಷ್ಟಾಗುತ್ತೆ? 18 ಆಗುತ್ತೆ. ಸೊ ಇದು 4:3 ರೇಷಿಯೋಲ್ ಇದಾವ? 4:3 ರೇಷಿಯೋಲ್ ಇದಾವ? ಇಲ್ಲ. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ ತಗೊಳ್ಳಿ, 40 ಇಯರ್ಸ್. ಸೊ ಇದು 40 ತಗೋರಿ, ಇದು 10 ತಗೋರಿ. ಸೊ ಅವಾಗ ಏನಾಗುತ್ತೆ? 3 ಇಯರ್ಸ್ ಆದಮೇಲೆ ಇದು 43 ಆಗುತ್ತೆ. ಇದು 3 ಇಯರ್ಸ್ ಆದಮೇಲೆ 13 ಆಗುತ್ತೆ. ಇದು 4:3 ರೇಷಿಯೋಲ್ ಇದಾವ? ಇಲ್ಲ. ಸೊ ಇದನ್ನು ನಮ್ದು ಆನ್ಸರ್ ಅಲ್ಲ. ಓಕೆನಾ? ಸೊ ನೆಕ್ಸ್ಟ್ ತಗೊಳ್ಳಿ, 42 ತಗೊಳ್ಳಿ. ಇದು 42 ತಗೊಳ್ಳಿ, ಇದು 12 ತಗೊಳ್ಳಿ. ಓಕೆನಾ? ಸೊ +3 ಮಾಡಿದರೆ ಎಷ್ಟಾಯ್ತು? 45 ಇಯರ್ಸ್ ಆಯ್ತು. ಸೊ ಇಲ್ಲಿ +3 ಮಾಡಿದರೆ ಎಷ್ಟಾಯ್ತು? 15 ಇಯರ್ಸ್ ಆಯ್ತು. ಒಂದು ನಿಮಿಷ, ಎಲ್ಲೋ ಮಿಸ್ಟೇಕ್ ಆಯ್ತು. ಏನು ಮಿಸ್ಟೇಕ್ ಆಯ್ತು ನೋಡಿ, ಇಲ್ಲಿ ರೇಷಿಯೋ ತಪ್ಪಾಗಿ ಬರ್ದೆ ನಾನು. ರೇಷಿಯೋ ತಪ್ಪಾಗಿ ಬರ್ದೆ ನಾನು. ಏನು ರೇಷಿಯೋ ತಪ್ಪಾಗಿ ಬರ್ದನಪ್ಪ ಅಂತಂದರೆ 7:1, 3 ಇಯರ್ಸ್ ಫ್ರಮ್ ನಾವ್ 3 ರೇಷಿಯೋ 1 ಇತ್ತು. ಸೊ ಇಂಟು 3 ಮಾಡಿದೆವು. ಇಲ್ಲಿ 6 ಇತ್ತು, ಇಲ್ಲಿ 2 ಇತ್ತು, ಇಲ್ಲಿ 3 ಮಾಡಿದೆವು. ಸೊ ಇಲ್ಲಿ 9:3 ಬರ್ಬೇಕು. 9:3 ಬರಿಬೇಕು ನಾನು. 9:3 ಬರಿಬೇಕು. 9:3 ಬರಿಬೇಕು, ಹೌದಾ? ಇದು ಆನ್ಸರ್ ಫಸ್ಟ್ ತಪ್ಪು ಮಾಡಿವೆ ಮತ್ತು ನಾವು ಒಂದು ಸೆಕೆಂಡ್. 9:3. ಸೊ ಫಸ್ಟ್ ನಾರ್ಮಲ್ ಮೆಥಡ್ ಮಾಡೋಣ. ಒಂದು ನಿಮಿಷ, ಮೇ ಬಿ ತಪ್ಪು ಮಾಡಿದ್ದೀವಿ. ಒಂದು ಸೆಕೆಂಡ್, ಎಲ್ಲೋ ಮಿಸ್ಟೇಕ್ ಆಗಿದೆ. ಓಕೆ. ಸೊ ಮದರ್ ಡಾಟರ್, ಕೇರ್ಫುಲ್ ಆಗಿ ನೋಡಿ. ಪ್ರೆಸೆಂಟ್ 7 ವರ್ಷ ಆದಮೇಲೆ, 7 ವರ್ಷಕ್ಕಿಂತ ಮುಂಚೆ 7:1 ಇದೆ. ಸೊ 3 ವರ್ಷ ಆದಮೇಲೆ 3:1 ಇದೆ. 2 ಇದೆ ಡಿಫ್ರೆನ್ಸ್, ಇಲ್ಲಿ 6 ಇದೆ. ಸೊ ಇಲ್ಲಿ ಇಂಟು 3 ಮಾಡ್ಬೇಕು, ಈಕ್ವಲ್ ಮಾಡ್ಬೇಕಂದ್ರೆ ಇಂಟು 3 ಮಾಡ್ಬೇಕಂದ್ರೆ ಇಲ್ಲಿ ಎಷ್ಟು ಬರಿಬೇಕು? 9, 3 ಬರಿಬೇಕು. ಸೊ 2 parts is nothing but 10 years. 2 parts is nothing but 10 years. So 7 part is nothing but ಇಂಟು 5 ಕರೆಕ್ಟ್ ಮಾಡಿದ್ವಿ. ಬಟ್ ನಾವು ಯಾವಾಗ ಅಳಿಸ್ತಿದೀವಲ್ಲ ನೆಕ್ಸ್ಟ್ ಮಾಡ್ಬೇಕಂತ, ಆವಾಗ ಇದು 9 ಇದನ್ನ 4 ಮಾಡ್ಕೊಂಡ್ಬಿಟ್ವಿ ನಾವು. ಸೊ ದ್ಯಾಟ್ ಈಸ್ ದ ಮಿಸ್ಟೇಕ್ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್. ಸೊ 35 ಇಯರ್ಸ್, 35 ಇಯರ್ಸ್ಗೆ +3 ಇಯರ್ಸ್. ಸೊ 7 ಪಾರ್ಟ್ಸ್ ಇದು. ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ 10 ವರ್ಷ ಆ್ಯಡ್ ಮಾಡ್ಬೇಕಾ? ಸೊ 10 ವರ್ಷ ಆ್ಯಡ್ ಮಾಡಿದ್ರೆ 45 ಇಯರ್ಸ್ ಬರುತ್ತೆ. ಇದು ಆಪ್ಷನ್ ನಂಬರ್ 1 ಆ್ಯಕ್ಚುಲಿ ಆನ್ಸರ್, ನಾಟ್ ಆಪ್ಷನ್ ನಂಬರ್ ಸಿ. ಓಕೆನಾ? ಸೊ ಇಲ್ಲಿ ನೋಡಿ, ಬೈ ಆಪ್ಷನ್ ಮೆಥಡ್ ಮಾಡೋಣ. ಯಾವ ಥರ ಮಾಡೋಣಪ್ಪ ಅಂತಂದ್ರೆ, ಸೊ 9:3 ಇದೆ. 9:3 ಇದೆ. ಸೊ ಪ್ರೆಸೆಂಟ್ ನಮಗೆ ಬೇಕು. ಪ್ರೆಸೆಂಟ್ ಆಲ್ರೆಡಿ ಕೊಟ್ಟವ್ ನಾವು. ಈ ಪ್ರೆಸೆಂಟ್ ನಮ್ಗೆ ಕಂಡಿಡಿ ಅಂತ ಹೇಳಿದ್ದ, ಹೌದಾ? ಸೊ ಆಪ್ಷನ್ ಇಂದ ನಾವು ಮಾಡೋಣ. ಪ್ರೆಸೆಂಟ್ 45 ತಗೋಣ, ಇಲ್ಲಿ 15 ತಗೋಣ. ಓಕೆನಾ? ಸೊ 3 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಎಷ್ಟಾಗುತ್ತೆ? 48 ಆಗುತ್ತೆ. ಇಲ್ಲಿ 3 ವರ್ಷ ಆದಮೇಲೆ ಎಷ್ಟಾಗುತ್ತೆ? 1 ಸೆಕೆಂಡ್, ಆಪ್ಷನ್ ಮೆಥಡ್ ಬರ್ತಿಲ್ಲ. ಇದು ನಾರ್ಮಲ್ ಮೆಥಡೇ ಮಾಡೋಣ. ಒಂದು ನಿಮಿಷ, ಇನ್ನೊಂದು ಸರಿ ಮಾಡೋಣ. ಒಂದು ನಿಮಿಷ. -7 years +3 years, 7 times 3 times 2, 6 ಇಂಟು 3 ಮಾಡಬೇಕು. ಇಂಟು 3 ಮಾಡಿದರೆ 9:3. ಸೊ 2 parts is nothing but 10 years. 2 parts is nothing but 10 years. 7 part is nothing into 5 into 5.
ಪ್ರೆಸೆಂಟ್ ನೋಡಿ, ಇಲ್ಲಿ ನೋಡಿ, ಇದು ಬೇಕು ನಮಗೆ. ನಾವೇನ್ ಮಾಡ್ತಿದ್ವಿ, ಇದು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಸೊ +10 ಯಾಕೆ ಮಾಡ್ತಿದ್ವಿ ನಾವು? +10 ಮಾಡಬಾರ್ದು, 35 ಇಯರ್ಸ್, ಹೌದಾ? ಸೊ 35 ಇಯರ್ಸ್ ಯಾವಾಗ? ಇದು 7 ವರ್ಷ ಮುಂಚೆ. 35 ಇಯರ್ಸ್ 7 ವರ್ಷ ಮುಂಚೆ. 35 ಇಯರ್ಸ್ 7 ವರ್ಷ ಮುಂಚೆ. ಸೊ ಇವಾಗಿನ ಬೇಕು ನಮಗೆ, ಪ್ರೆಸೆಂಟ್ ಬೇಕು, ಇದು ಬೇಕು, ಇದು ಬೇಕು ನಮಗೆ. ನಾವೇನ್ ಮಾಡ್ತಿದೀವಿ, ಇದನ್ನ ಇಲ್ಲಿ ತನಕ ನೋಡ್ತಿದೀವಿ ನಾವು. +10 ಮಾಡ್ತಿದೀವಿ, +10 ಮಾಡಬಾರ್ದು, ಇದು ಬೇಕು ನಮ್ಗೆ, ಪ್ರೆಸೆಂಟ್ ಬೇಕು. ಸೊ ಪ್ರೆಸೆಂಟ್ ಅಂದ್ರೆ ಇದು ಬೇಕು. ಸೊ ಇಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? +7 ಮಾಡ್ಬೇಕು, +7 ಮಾಡ್ಬೇಕು. ಇಲ್ಲಿ ಬರ್ಬೇಕಂದ್ರೆ +7 ಮಾಡ್ಬೇಕು, ಇಲ್ಲಿ ಬರ್ಬೇಕಂದ್ರೆ +7 ಮಾಡ್ಬೇಕು. ಸೊ +7 ಮಾಡಿದ್ರೆ 42 ಇಯರ್ಸ್ ಆಯ್ತು. ಸೊ ಆಪ್ಷನ್ ನಂಬರ್ ಸಿ. ಓಕೆನಾ? ಅರ್ಥ ಆಯ್ತಾ? ಸೊ 1 ಇದ್ದದ್ದು ಎಷ್ಟಾಗುತ್ತೆ? 1 × 5, 5 ಇಯರ್ಸ್. ಇದು 5 ಇಯರ್ಸ್ ಬರುತ್ತೆ. +7 ಮಾಡಿದ್ರೆ ಎಷ್ಟಾಗುತ್ತೆ? 12 ಇಯರ್ಸ್ ಆಗುತ್ತೆ. ಸೊ ಬೈ ಆಪ್ಷನ್ ಮೆಥಡ್ ನಾವು ಮುಂಚೆನೇ ನೋಡಿದ್ವಿ, ಹೌದಾ? ಸೊ 42 12 ಏಜ್. ಓಕೆ, ನೆಕ್ಸ್ಟ್. ಕರೆಕ್ಟಾಗಿ ಎಲ್ಲೋ ಮಿಸ್ಟೇಕ್ ಮಾಡಿದ್ವಿ, ಅದರಿಂದ ಆನ್ಸರ್ ಬರಲಿಲ್ಲ. ಸೊ ವಿ ರೆಕ್ಟಿಫೈಡ್ ದ್ಯಾಟ್. ನೆಕ್ಸ್ಟ್, ದ ಡಿಫ್ರೆನ್ಸ್ ಇನ್ ದ ಏಜಸ್ ಆಫ್ ದ 2 ಪೀಪಲ್ ಈಸ್ 24 ಇಯರ್ಸ್. ಇಬ್ಬರ ನಡುವೆ ಡಿಫ್ರೆನ್ಸ್ 24 ವರ್ಷ ಅಂತ. ಇಫ್ 6 years ago the older of the two was 4 times as old as younger one, then find their present ages. ಓಕೆನಾ? ಎರಡು ಜನರ ವಯಸ್ಸಿನ ವ್ಯತ್ಯಾಸ 42 ವಯಸ್ಸಂತ. ಓಕೆ, ನೋ ಪ್ರಾಬ್ಲಮ್. ಪ್ರೆಸೆಂಟ್ ಎಷ್ಟಾದ್ರೂ ಇರಲಿ, ನಮಗೆ ಒಂದೇ ಮೆಥಡ್ ಗೊತ್ತು, ಒಂದು ಟೆಕ್ನಿಕ್ ಮೆಥಡ್, ಅದನ್ನು ಮಾಡೋಣ. ಓಕೆನಾ? ಸೊ 6 years ago ಏನಾಗಿದೆ? ಓಲ್ಡರ್ ಒನ್ ಯಂಗರ್ ಒನ್ಕಿನ 4 times ಇದಾನಂತೆ, ಹೌದಾ? ಸೊ ಹಿರಿಯನು 4 ಪಟ್ಟು ಇದಾನಂತೆ ಕಿರಿಯಕಿನ. ಸೊ 4:1. ಸೊ ದ ಡಿಫ್ರೆನ್ಸ್ ಈಸ್ 24 ಇಯರ್ಸ್. ನಮಗೇನು ಕೇಳೋಣ? ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್. ಇದು ಮತ್ತೆ ಇದು ಕೇಳೋಣ. ಓಕೆನಾ? ಸೊ ಇವಾಗ ನೋಡಿ, ಆಪ್ಷನ್ ಮೆಥಡ್ ಮಾಡ್ತೀನಿ ನೋಡಿ. ಸೊ 4:1 ಇದೆ, 4:1 ಇದೆ, ಹೌದಾ? 4:1 ಇದೆ. ನಾನು ಏನ್ ಮಾಡ್ತೀನಿ? ಪ್ರೆಸೆಂಟ್ ಏಜಸ್ 15 ಮತ್ತೆ 39 ತಗೋತೀನಿ ಅನ್ಕೊಳ್ಳಿ. ಆಪ್ಷನ್ ಎ ಕರೆಕ್ಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ನಾವು ಇಲ್ಲಿ ಹೋಗ್ಬೇಕು. ಸೊ ನಾವು ಇದು ಪ್ರೆಸೆಂಟ್ ಏಜ್, ಹೌದಾ? ಸೊ ಈ ಪ್ರೆಸೆಂಟ್ ಏಜ್ ಇಂದ ಒಳಗಡೆನೆ ಬರಿತೀನಿ. ಪ್ರೆಸೆಂಟ್ ಏಜ್ 15 ಇದೆ, ಪ್ರೆಸೆಂಟ್ ಏಜ್ 39 ಇದೆ. ಸೊ ಇಲ್ಲಿಂದ ಇಲ್ಲಿ ಹೋಗ್ಬೇಕು ನಾವು. ಸೊ ಇಲ್ಲಿಂದ ಇಲ್ಲಿ ಹೋಗ್ಬೇಕು, -6 ಆಗುತ್ತೆ, ಹೌದಾ? ಇದರಲ್ಲೂ -6 ಆಗುತ್ತೆ, ಇದರಲ್ಲಿ -6 ಆಗುತ್ತೆ. ಇದರಲ್ಲಿ -6 ಆದರೆ 11 ಬಂತು, ಇಲ್ಲೊಂದು 9 ಬಂತು, ಇಲ್ಲೊಂದು -6 ಇದ್ರೆ 9 ಬಂತು, ಇಲ್ಲಿಂದ -6 ಆದರೆ ಎಷ್ಟು ಬಂತು? 33 ಬಂತು, ಹೌದಾ? 33 ಬಂತು. ಸೊ 3:11 ಆಯ್ತು ಇದು. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ನಮಗೇನು ಬೇಕು? 4:1 ಬೇಕು. ಅರ್ಥ ಆಗಲಿಲ್ವಾ? ಏನೋ ಸರಿ ಆಯ್ತು ನೋಡ್ರಿ. ಸೊ ಇಲ್ಲಿ 15 ಅಂತ ಅನ್ಕೊಳ್ಳಿ, 39 ಅನ್ಕೊಳ್ಳಿ. ಸೊ 6 ವರ್ಷಗಳ ಮುಂಚೆ ಎಷ್ಟಾಗುತ್ತೆ ಏಜ್? ಇವ್ರದ್ದು ಏಜ್ ಎಷ್ಟಾಗುತ್ತೆ? 9 ಆಗುತ್ತೆ. ಇವ್ರದ್ದು ಏಜ್ ಎಷ್ಟಾಗುತ್ತೆ? 33 ಆಗುತ್ತೆ. ಸೊ ಇದು 4:1 ರೇಷಿಯೋದಲ್ಲಿ ಇದಾವ? ರೇಷಿಯೋದಲ್ಲಿ ಇಲ್ಲ. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಸೊ ಉಲ್ಟಾ ಬರ್ಕೊಂಡೆ. ಒಂದು ನಿಮಿಷ. ಎಲ್ಡರ್ ಒನ್ 39, ಯಂಗರ್ ಒನ್ 15. ಓಕೆನಾ? ಸೊ 33 ಇಲ್ಲೇನು ಬರುತ್ತೆ? -6 ಅಂದರೆ 9 ಬರುತ್ತೆ. ಸೊ 33:9. 33:9 ಅಂದರೆ 11:3 ಬರುತ್ತೆ. ನಮಗೇನು ಬೇಕು? 4:1 ಬೇಕು, ಹೌದಾ? ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಆಪ್ಷನ್ ನಂಬರ್ 2 ತಗೋಣ. ದಿಸ್ ಇಸ್ ನಾಟ್ ಅವರ್ ಆಪ್ಷನ್. ಸೊ 12:36 -6 ಮಾಡ್ಬೇಕು. -6 ಮಾಡಿದ್ರೆ 6 ಬರುತ್ತೆ. ಫಸ್ಟ್ ಎಲ್ಡರ್ ಒನ್. ಸೊ 36 12. ಸೊ -6 ಮಾಡ್ಬೇಕು, 30 ಬಂತು. -6 ಮಾಡ್ಬೇಕು, 6 ಬಂತು. ಸೊ ಇದು 5:1 ರೇಷಿಯೋಲಿ ಇದೆ, 4:1 ರೇಷಿಯೋಲಿ ಇಲ್ಲ. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಸೊ ಆಪ್ಷನ್ ಬಿನು ಎಲಿಮಿನೇಟ್ ಆಯಿತು, ಹೌದಾ? ಆಪ್ಷನ್ ಸಿ 38, 14. ಸೊ 6 years ಬ್ಯಾಕ್ 32 ಇರ್ತದೆ ಏಜ್, 6 years ಬ್ಯಾಕ್ 8 ಇರ್ತದೆ ಏಜ್. ನೋಡಿ 1:4 ಆಯ್ತು. ಸೊ ದಿಸ್ ಇಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ಅವರ್ ಆನ್ಸರ್. ದಿಸ್ ಇಸ್ ಆಪ್ಷನ್ ಅಪ್ರೋಚ್. ಸೊ ನಾರ್ಮಲ್ ಮೆಥಡ್ ಮಾಡ್ಬೇಕಂದ್ರೆ ಯಾವ ಥರ ಮಾಡ್ಬೇಕಂತ ನೋಡಿ. -24 years ಪ್ರೆಸೆಂಟ್,
24 years back, older, younger. Older is 4 times than younger. ಹೌದಾ? So difference is 24 years ಅಂತೆ. Difference is 24 years ಅಂತೆ. So difference ಅಂದ್ರೆ 3 parts. 3 parts is nothing but 24 years. 3 parts is nothing but 24 years. So 3 parts is nothing but 24 years. So 4 ಅಂದ್ರೆ ಎಷ್ಟು? 4th part ಅಂದ್ರೆ ಎಷ್ಟು? So into 8, ಇದು into 8 ಮಾಡಬೇಕು. So 32 years ಬಂತು. 32 years ಬಂತು. ಇನ್ನು 32 years ಬಂತು. ಇದು 32 years ಬಂತು. ಹೌದಾ? 32 years ಬಂತು. ಸೊ ಇದು 6 ವರ್ಷಗಳ ಹಿಂದೆ. ಸೊ 32 years ಬಂತು. 32 years ಬಂತು. ಯಾವಾಗ? 6 ವರ್ಷ ಮುಂಚೆ. ಸೊ ಇವಾಗ ಎಷ್ಟು ಬರುತ್ತೆ? ಪ್ರೆಸೆಂಟ್ 6 ವರ್ಷ ಮುಂದೆ ಬರುತ್ತೆ. ಸೊ 38 ವರ್ಷ ಅಥವಾ ಯಾರ್ದು? ಓಲ್ಡರ್ ಒನ್. ಯಂಗರ್ ಒನ್ ಎಷ್ಟಾಗುತ್ತೆ? 1 part is nothing but into 8 years. ಸೊ ಇದು 8 years ಆಗುತ್ತೆ. ಪ್ಲಸ್ ಇವಾಗ ಎಷ್ಟಾಗುತ್ತೆ ಒಂದು ಏಜ್? 14 years ಆಗುತ್ತೆ. ಸೊ ಆಪ್ಷನ್ ನಂಬರ್ ಸಿ ಈ ಥರ ನೀವು ಮಾಡಬೇಕು. ನೆಕ್ಸ್ಟ್, ಓಕೆ, ಹರ್ಷ್ ವಾಸ್ 4 times as old as ದೇವ್ 6 years ago. ಸೊ 6 ವರ್ಷಗಳ ಹಿಂದೆ ಹರ್ಷ್ನ ವಯಸ್ಸು ದೇವ್ನ ವಯಸ್ಸಿನ 4 ಪಟ್ಟು ಇತ್ತಂತ. ಸೊ ಪ್ರೆಸೆಂಟ್ ಯಾವಾಗ? 6 years ago. 6 years ago ಏನಿತ್ತಂತ? ಹರ್ಷ್ ಈಸ್ 4 times old as ದೇವ್. ಹೌದಾ? ಸೊ ನಾವ್ ಹೌ ಓಲ್ಡ್ ದೇವ್ ಟುಡೇ? ಹೌ ಓಲ್ಡ್, ಕ್ವಶನ್ ಏನಿದೆ, ಹೌ ಓಲ್ಡ್ ದೇವ್ ಟುಡೇ ಇಫ್ ಹರ್ಷ್ ವಿಲ್ ಬಿ 40 years old ಆಫ್ಟರ್ 10 years. 10 ವರ್ಷಗಳ ನಂತರ ಹರ್ಷ್ಗೆ 40 ವರ್ಷ ವಯಸ್ಸು. ಹರ್ಷ ಇವಾಗ 40 ವಯಸ್ಸು ಇರ್ತದಂತೆ. ಯಾವಾಗ? 10 ವರ್ಷ ಆದ್ಮೇಲೆ. 10 ವರ್ಷ ಆದ್ಮೇಲೆ 40 ವಯಸ್ಸು ಇರ್ತದಂತ ಹರ್ಷದು. ಓಕೆನಾ? ಸೊ ದೇವ್ದು ಟುಡೇಸ್ ಏಜ್ ಕೇಳಾಕತ್ತಾನ. ಸೊ ದೇವ್ದು ಪ್ರೆಸೆಂಟ್ ಏಜ್ ಕೇಳಾಕತ್ತಾನ ನಮಗೆ. ನೋ ಪ್ರಾಬ್ಲಮ್. ಸ್ವಲ್ಪ ಕ್ರಿಟಿಕಲ್ ಆಗಿದೆ ನೋಡಿ, ಯಾವ ತರ ಮಾಡ್ಬೋದು ನಾವು, ಈಸಿಯಾಗಿ ಮಾಡ್ಬೋದು, ಏನಿಲ್ಲ. ಸೊ 40 ವರ್ಷ ಇದೆ. 40 ವರ್ಷ ಯಾವಾಗಿದೆ? 40 ವರ್ಷ ಯಾವಾಗಿದೆ? ಇವಾಗಿಂದ 10 ವರ್ಷ ಆದ್ಮೇಲೆ 40 ವರ್ಷ ಇದೆ. ಸೊ ಇವಾಗ ಎಷ್ಟಿರುತ್ತೆ? 30 ವರ್ಷ ಇರುತ್ತಾ? ಇವಾಗ ಎಷ್ಟಿರುತ್ತೆ? 30 ವರ್ಷ ಇರುತ್ತಾ? ಹೌದು ಸರ್. ಸೊ ಇವಾಗ ನೋಡಿ, 4 ಪಾರ್ಟ್. ಇವಾಗ 30 ವರ್ಷ ಇವಾಗಿದೆ. ಸೊ 6 ವರ್ಷ ಮುಂಚೆ ಎಷ್ಟಿರುತ್ತೆ? 6 ವರ್ಷ ಮುಂಚೆ ಎಷ್ಟಿರುತ್ತೆ? 6 ವರ್ಷ ಮುಂಚೆ 24 ವರ್ಷ ಇರುತ್ತೆ. ಸೊ 4 ವರ್ಷ ಮುಂಚೆ, 6 ವರ್ಷ ಮುಂಚೆ 24 ವಯಸ್ಸು ಇರುತ್ತೆ. ಹೌದಾ? ಸೊ 4 ವರ್ಷ ಮುಂಚೆ, 6 ವರ್ಷ ಮುಂಚೆ 24 ವಯಸ್ಸು ಇರುತ್ತೆ. ಸೊ 24 ಅನ್ನೋದು 4 ಪಾರ್ಟ್ಸ್. 24 ಅನ್ನೋದು 4 ಪಾರ್ಟ್ಸ್ ಅಂದ್ರೆ ಇಂಟು 6. ಸೊ 1 ಅನ್ನೋದು 6 ಪಾರ್ಟ್ಸ್, 6 ಇಯರ್ಸ್. ಸೊ 1 ಪಾರ್ಟ್ ಅಂದ್ರೆ 6 ಇಯರ್ಸ್ ಆಗುತ್ತೆ. ಸೊ ಇದು ಯಾವಾಗ 6 ಇಯರ್ಸ್? 6 ವರ್ಷ ಮುಂಚೆ. 6 ವರ್ಷ ಮುಂಚೆ 6 ಇಯರ್ಸ್. ಇವಾಗ ಎಷ್ಟಾಗ್ತಾನೆ? 12 ಇಯರ್ಸ್ ಆಗ್ತಾನೆ. ಅರ್ಥ ಆಯ್ತಾ? ಆಪ್ಷನ್ ನಂಬರ್ ಬಿ. ಅರ್ಥ ಆಗ್ಲಿಲ್ವಾ? ಇನ್ನೊಂದು ಸರಿ ಹೇಳ್ತೀನಿ, ಕೇರ್ಫುಲ್ ಆಗಿ ಕೇಳ್ರಿ. ಎಕ್ಸ್ಕ್ಯೂಸ್ ಮೀ. ಹರ್ಷ್, ದೇವ್, ಪ್ರೆಸೆಂಟ್. ಹರ್ಷ್ ವಾಸ್ 4 times as old as ದೇವ್ 6 years ago. 6 ವರ್ಷಗಳ ಹಿಂದೆ ಹರ್ಷ್ನ ವಯಸ್ಸು ದೇವ್ ವಯಸ್ಸಿನ 4 ಪಟ್ಟು ಇತ್ತಂತೆ. ಯಾವಾಗ? 6 ವರ್ಷಗಳ ಹಿಂದೆ. ಎಷ್ಟು ಪಟ್ಟು? 4 ಪಟ್ಟಿದಾನಂತೆ ಹರ್ಷ್. ಹೌದಾ? ದೇವ್ಕಿನ. ಹೌ ಓಲ್ಡ್ ದೇವ್ ಟುಡೇ? ಹೌ ಓಲ್ಡ್ ದೇವ್ ಟುಡೇ? ಸೊ ಇವಾಗ ಇಂದು ದೇವನ ವಯಸ್ಸೆಷ್ಟು? ಕ್ವಶನ್ ಮಾರ್ಕ್ ಅದು. ಸೊ ಇಫ್ ಹರ್ಷ್ ವಿಲ್ ಬಿ 40 years old ಆಫ್ಟರ್ 10 years. 10 ವರ್ಷಗಳ ನಂತರ ಹರ್ಷ್ಗೆ 40 ವರ್ಷ ಅಥವಾ ಅಂತ. ಇವಾಗಿಂದ 10 ವರ್ಷಗಳ ಆದ್ಮೇಲೆ, ಇವಾಗಿಂದ 10 ವರ್ಷ ಆದ್ಮೇಲೆ, ಇವಾಗಿಂದ 10 ವರ್ಷ ಆದ್ಮೇಲೆ ಅವನ ಏಜ್ ಎಷ್ಟಾಗುತ್ತಂತೆ? 40 ವರ್ಷ ಆಗುತ್ತಂತೆ. ಇವಾಗಿಂದ 10 ವರ್ಷ ಆದ್ಮೇಲೆ 40 ವರ್ಷ ಆತದಂತ. ಯಾರ್ದು? ಹರ್ಷದು. ನಮಗೇನ್ ಕೇಳವನೆ? ದೇವ್ದ್ ಕೇಳವನೆ. ಸೊ ಹರ್ಷ 40 ವರ್ಷ ಆಗ್ತಾನೆ. ಹರ್ಷ 40 ವರ್ಷ ಆಗ್ತಾನೆ. ಯಾವಾಗ? 10 ವರ್ಷ ಆದ್ಮೇಲೆ, ಇವಾಗಿಂದ. ಸೊ ಇವಾಗ ಎಷ್ಟಾಗ್ತಾನೆ? ಇವಾಗ ಎಷ್ಟಾಗ್ತಾನೆ? 10 ವರ್ಷ ಮೈನಸ್ ಮಾಡ್ಬೇಕು. ಸೊ ಇವಾಗ 30 ವರ್ಷ ಆಗ್ತಾನೆ. ಸೊ ಇವಾಗ 30 ವರ್ಷ ಇರ್ತಾನೆ. ಅವಾಗ ಅವ 10 ವರ್ಷ ಆದ್ಮೇಲೆ 40 ವರ್ಷ ಆಗ್ಬೋದು, ಹೌದಿಲ್ಲ? ಸೊ 30 ವರ್ಷ ಇವಾಗ ಪ್ರೆಸೆಂಟ್. 30 ವರ್ಷ ಪ್ರೆಸೆಂಟ್. ಹೌದಾ? ಸೊ ಇದೇನ್ 4 ಪಾರ್ಟ್ ಐತಲ್ಲ, ಇದನ್ನ 4 ಪಾರ್ಟ್ ಐತಲ್ಲ, ಯಾವಾಗ ಅದು 4 ಪಾರ್ಟ್? 6 ವರ್ಷ
ಹಿಂದೆ 6 ವರ್ಷ ಹಿಂದೆ. ಸೊ 6 ವರ್ಷ ಹಿಂದೆ ಹೋದ್ರೆ ಏಜಸ್ ಒಳಗೆ ಎಷ್ಟಾಗುತ್ತೆ? 6 ವರ್ಷ ಹಿಂದೆ ಹೋದ್ರೆ ಏಜಸ್ ಒಳಗೆ ಎಷ್ಟಾಗುತ್ತೆ? 24 ವಯಸ್ಸಾಗುತ್ತೆ. ಹೌದಾ? ಸೊ 4 ಪಾರ್ಟ್ಸ್ ಅಂದ್ರೆ 24. ಸೊ ಇಂಟು 6 ಟೈಮ್ಸ್. ಸೊ 1 ಪಾರ್ಟ್ ಅಂದ್ರೆ ಎಷ್ಟಾಗುತ್ತೆ? 6 ಇಯರ್ಸ್ ಆಗುತ್ತೆ. ಸೊ ದೇವ್ ಏಜ್ ಇಸ್ 6 ಇಯರ್ಸ್ ವೆನ್ 6 ಇಯರ್ಸ್ ಬ್ಯಾಕ್. 6 ಇಯರ್ಸ್ ಬ್ಯಾಕ್ 6 ವರ್ಷ ಇದ್ದಾನೆ ದೇವ್. ಸೊ ಪ್ರೆಸೆಂಟ್ ಬರ್ಬೇಕಂದ್ರೆ ಮುಂದೆ ಬರ್ಬೇಕಾ? 6 ಇಯರ್ಸ್ ಮುಂದೆ ಬರ್ಬೇಕಾ? ಸೊ ಪ್ರೆಸೆಂಟ್ ಬಂತು. ಪ್ರೆಸೆಂಟ್ ಎಷ್ಟು? 12 ವರ್ಷ. ದಿಸ್ ಇಸ್ ದ ಲಾಜಿಕ್. ಸೊ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್, ಇವಾಗ ಅರ್ಥ ಇತ್ತು ಅಂತ ಅನ್ಕೋತೀನಿ. ಓಕೆನಾ? ನೆಕ್ಸ್ಟ್, ಮೈ ಮದರ್ ವಾಸ್ 23 years old when I was born. ಓಕೆನಾ? ವೆನ್ ಮೈ ಮದರ್ ವಾಸ್ 23 years old when I was born. ಯಾವಾಗ ಬಾರ್ನ್ ಆದವಾಗ. ಮದರ್ ಎಷ್ಟು ಏಜ್? 23 years. ಹೌದಾ? ಕ್ವಶನ್ ಓದ್ತಾ ಹೋಗಿ, ಬರಿತಾ ಹೋಗಿ. ಸೊ ನಾನು ಜನಿಸಿದಾಗ ನನ್ನ ತಾಯಿ 23 ವರ್ಷಗಳಾಗಿದ್ದಳು. ನೋಡಿ, ನೀವು ಕ್ವಶನ್ ಓದ್ತಾ ಓದ್ತಾ ಬರೀಲಿಕ್ಕೆ ನಿಮ್ಗೆ ಅರ್ಥನೇ ಆಗಲ್ಲ ಏನು. ನೋಡಿ, ಮೈ ಮದರ್ ವಾಸ್ 23 years old when I was born. 6 years later my sister was born. When my father's age was 34 years. What is the difference between the ages of my parents? ಬ್ಲ್ಯಾಂಕ್ ಆಗ್ಬಿಡುತ್ತೆ ಮೈಂಡ್. ಸೊ ಕ್ವಶನ್ ಸ್ವಲ್ಪ ಸ್ವಲ್ಪ ಪಾರ್ಟ್ಸ್ ಮಾಡಿ ಓದಿ, ಪಾರ್ಟ್ಸ್ ಮಾಡಿ ಬರೀರಿ. ಸೊ ಅವಾಗ ನಿಮ್ಗೆ ಅರ್ಥ ಆಗೋದು. ಬನ್ನಿ ಯಾವ ಥರ ಬರಿಬೇಕಂತ ನಿಮ್ಗೆ ಹೇಳ್ತೀನಿ. ಸೊ 6 years later. ಸೊ 6 years later. 6 years later. 6 years later ಏನಾಯ್ತಪ್ಪ? ಮೈ ಸಿಸ್ಟರ್ ವಾಸ್ ಬಾರ್ನ್. ದಿಸ್ ಇಸ್ ಮೀ. ಓಕೆನಾ? ಇದು ಸಿಸ್ಟರ್ ಬಾರ್ನ್ ಅಲ್ಲು. ಯಾವಾಗ? 6 ವರ್ಷ ಆದ್ಮೇಲೆ. ಅವಾಗೇನಾಯ್ತು? 6 ವರ್ಷ ಆದ್ಮೇಲೆ ಸಿಸ್ಟರ್ ಬಾರ್ನ್ ಅಲ್ಲು. ಅವಾಗೇನಾಯ್ತು? ವೆನ್ ದಟ್ ಟೈಮ್ ಮೈ ಫಾದರ್ ಏಜ್ ವಾಸ್ 34 years. 6 ವರ್ಷಗಳ ನಂತರ ನನ್ನ ಅಕ್ಕ ಹುಟ್ಟಿದಾಗ ಅಥವಾ ತಂಗಿ ಹುಟ್ಟಿದಾಗ ನನ್ನ ತಂದೆಯ ವಯಸ್ಸು 34 ವಯಸ್ಸುಗಳಾಗಿತ್ತು. ಹೌದಾ? ಸೊ ಯಾವಾಗ ಸಿಸ್ಟರ್ ಹುಟ್ಟಿದ್ಮೇಲೆ ಫಾದರ್ದ ಏಜ್ ಎಷ್ಟಾಗಿತ್ತು? 34 ವಯಸ್ಸಾಗಿತ್ತಂತ. ಹೌದಾ? ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ ದೇರ್ ಪೇರೆಂಟ್ಸ್ ಅಂತ. ಓಕೆನಾ? ಗೊತ್ತಾಯ್ತಾ? ಸೊ ನಾನು ಯಾವಾಗ ಹುಟ್ಟಿದ್ನಲ್ಲ ಅವಾಗ ನನ್ನ ಮದರ್ ಏಜು, ನಾನು ಯಾವಾಗ ಬಾರ್ನ್ ಅನ್ನಲ್ಲ ಅವಾಗ ನಮ್ಮ ಮದರ್ ಏಜ್ 23 ಅಂತ. ಯಾವಾಗ 6 ವರ್ಷ ಆದ್ಮೇಲೆ ನಮ್ಮ ಸಿಸ್ಟರ್ ಹುಡ್ತಾಳ ಅಂತ. 6 ವರ್ಷ ಆದ್ಮೇಲೆ ನಮ್ಮ ಸಿಸ್ಟರ್ ಹುಡ್ತಾಳೆ. ಸೊ ಅವಾಗ ನಮ್ಮ ಫಾದರ್ ಏಜ್ 34 ಇದೆ ಅಂತ. ಅರ್ಥ ಆಯ್ತಾ? ಕ್ವಶನ್ ಅರ್ಥ ಆಗ್ಬೇಕು ಫಸ್ಟ್. ನೋ ಪ್ರಾಬ್ಲಮ್, ಮಾಡ್ತೀವಿ ನಾವು ಆರಾಮ್ಸೆ ಆನ್ಸರ್ನ ಮಾಡ್ತೀವಿ. ಕ್ವಶನ್ ಅರ್ಥ ಆಗ್ಬೇಕು. ನೆಕ್ಸ್ಟ್, ಸೊ 23 ವರ್ಷ ಇದು ಯಾವಾಗ? 23 ವರ್ಷ ಯಾವಾಗಿದು? 6 ವರ್ಷ ಹಿಂದೆ. ಇವಾಗ ಪ್ರೆಸೆಂಟ್ ಅಲ್ಲಿ ಅನ್ಕೊಳ್ಳಿ. ಓಕೆನಾ? ಪ್ರೆಸೆಂಟ್ ಅಲ್ಲಿ ನಾನು ಹುಟ್ಟಿದವಾಗ ನಮ್ಮ ಮದರ್ದು ಏಜ್ 23 ವರ್ಷ. 6 ವರ್ಷ ಆದ್ಮೇಲೆ ನಮ್ಮ ಅಕ್ಕನೋ ತಂಗಿನೋ ಹುಡ್ತಾಳೆ. ಸೊ ಅಫ್ಕೋರ್ಸ್ ತಂಗಿನೇ ಹುಡ್ತಾಳೆ. ಸೊ ಅವಾಗ 34 ವರ್ಷ ಫಾದರ್ದು. ಸೊ ಫಾದರ್ ಮದರ್ ಏಜ್ ನ ಡಿಫ್ರೆನ್ಸ್ ಮಾಡ್ಬೇಕಂದ್ರೆ ಒನ್ ಟೈಮ್ ಲೈನ್ ಒಳಗೆ ತಗೊಂಡ್ಬರ್ಬೇಕಾ? ನೀವು 6 ವರ್ಷ ಹಿಂದೆ ಫಾದರ್ದ ಏಜ್ ಬರೀರಿ ಟೈಮ್ ಲೈನ್ ಅಲ್ಲಿ, ಅಥವಾ ಮದರ್ದ ಏಜ್ 6 ವರ್ಷ ಮುಂದೆ ಬರೀರಿ. ಯಾವ್ದಾದ್ರು ಬರೀರಿ, ನಡೀತದೆ. ಸೊ ಅವಾಗ ನಾವು ಡಿಫ್ರೆನ್ಸ್ ಕಂಡುಹಿಡಿಬಹುದು. ನೀವು ಫಾದರ್ ಏಜ್ ಇವಾಗ ತೊಗೊಂಡ್ಬಿಟ್ಟು ಮದರ್ ಏಜ್ 6 ವರ್ಷ ಮುಂಚೆ ತೊಗೊಂಡ್ಬಿಟ್ಟು ಡಿಫ್ರೆನ್ಸ್ ಮಾಡಕ್ ಆಗಲ್ಲ. ಹೌದಾ? ಇವಾಗ ಫಾರ್ ಎಕ್ಸಾಂಪಲ್ ನೀವಿದ್ದೀರಾ, ಸುನಿಲ್, ಅನಿಲ್. ಓಕೆನಾ? ಸೊ ಅನಿಲ್, ಸುನಿಲ್ ಇದ್ದಾರೆ. ಅನಿಲ್ ಏಜ್ 15, ಸುನಿಲ್ ಏಜ್ 12. ಹೌದಾ? ಇದು 12 ಏಜ್ ಇವಾಗಲ್ಲ ಅಂತ. 12 ಏಜ್ ಇವಾಗಲ್ಲ ಅಂತ. 12 ಏಜ್ 3 ವರ್ಷ ಆದ್ಮೇಲೆ ಏಜ್ ಆಗ್ತಾನಂತ. 12 ಏಜ್ ಇವಾಗಲ್ಲ ಅಂತ. 12 ಇವಾಗಲ್ಲ ಅಂತ. 12 3 ವರ್ಷ ಆದ್ಮೇಲೆ 12 ಆಗುತ್ತಂತ ಒಂದು. ಸೊ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಫಸ್ಟ್ ಟೈಮ್ ಲೈನ್ ಒಳಗೆ ತರ್ತಿರಲ್ಲ, ಒಂದು ಟೈಮ್ ಲೈನ್ ಒಳಗೆ ತರ್ತೀರಿ, ಅವಾಗ ಡಿಫ್ರೆನ್ಸ್ ಮಾಡ್ತೀರಿ. ಸೊ 3 ವರ್ಷ ಆದ್ಮೇಲೆ 12 ಆಗಿದ್ರೆ ಇವಾಗ ಎಷ್ಟು? 9 ವರ್ಷ. ಸೊ ಅವಾಗ ಡಿಫ್ರೆನ್ಸ್ ಎಷ್ಟು? 6 ವರ್ಷ. ಅಥವಾ ನೀವೇನ್ ಮಾಡ್ರಿ, 3 ವರ್ಷ ಆದ್ಮೇಲೆ ಸುನಿಲ್ದು 12 ವರ್ಷ ಆಗ್ತದ, ಇವನಿಗೂ 3 ವರ್ಷ ಆ್ಯಡ್ ಮಾಡ್ರಿ. ಸೊ ಒಂದೇ ಟೈಮ್ ಲೈನ್ ಒಳಗೆ ತೊಗೊಂಬರ್ರಿ. ಸೊ 3 ವರ್ಷ ಆ್ಯಡ್ ಮಾಡಿದ್ರೆ 18 ವರ್ಷ. ಸೊ ಇಲ್ಲಿನೂ 6 ಇಯರ್ಸ್ ಬರ್ತದೆ. ಆ ಥರ ಮಾಡ್ಬೇಕು ನೀವು. ಆ ಥರ ಇಲ್ಲಿ ಮಾಡ್ಬೇಕು. ಓಕೆನಾ? ಸೊ ನಾನು ಮದರ್ನ ಮುಂದೆ ತೊಗೊಂಬರ್ತೀನಿ. ಸೊ 6 ಇಯರ್ಸ್ ಆ್ಯಡ್ ಮಾಡ್ತೀನಿ ಮದರ್. ಸೊ ಅವಾಗ ಏನಾಗುತ್ತೆ? 29 ಇಯರ್ಸ್ ಆಗ್ತಾರೆ ಮದರ್. ಸೊ ಒಂದೇ ಟೈಮ್ ಲೈನಲ್ಲಿ ಬಂತ. ಇವಾಗ ಒಂದೇ ಟೈಮ್ ಲೈನಲ್ಲಿ ಬಂತ. ಇದು ಯಾವಾಗ ಬಂತು? ಸಿಸ್ಟರ್ ಬಾರ್ನ್ ಆದವಾಗ ನಮ್ಮ ಮದರ್ 29 ಏಜ್ ಇತ್ತು, ಫಾದರ್ದು 34 ಇಯರ್ ಏಜ್ ಇತ್ತು. ಸೊ ಇವಾಗ ಡಿಫ್ರೆನ್ಸ್ ಎಷ್ಟಾಯ್ತು? 5 ಇಯರ್ಸ್. This is our answer. So answer is option number B. Next,
ಸೊ ಮೀನಾ ಮ್ಯಾರಿಡ್ 10 years ago. ಓಕೆನಾ. ಟುಡೇ her age is 7/5 times her age at the time of marriage. ಓಕೆನಾ. Her daughter age is 1/5 of her age. What is the ratio of the Meena's age to her daughter's age after 5 years? ಮೀನಾ 10 ವರ್ಷಗಳ ಹಿಂದೆ ವಿವಾಹವಾಗಿದ್ದಳು. ಇಂದು ಅವಳ ವಯಸ್ಸು ವಿವಾಹದ ಸಮಯದ ಅವಳ ವಯಸ್ಸಿನ 7/5 ಪಾರ್ಟ್ ಆದಂತ. ಅವಳ ಮಗಳ ವಯಸ್ಸು ಅವಳ ವಯಸ್ಸಿನ 1/5 ಪಾರ್ಟ್ ಆದಂತ. ಸೊ 5 ವರ್ಷಗಳ ನಂತರ ಮೀನಾ ಮತ್ತು ಅವಳ ಮಗಳ ವಯಸ್ಸಿನ ಅನುಪಾತ ಎಷ್ಟಂತ. ಬನ್ನಿ. ಸೊ ಪಾರ್ಟ್ಸ್ ಮಾಡಿ ನಾವು ಬರೆಯೋಣ, ಅವಾಗ ಅರ್ಥ ಆಗೋದು. ಮೀನಾ ಮ್ಯಾರಿಡ್ 10 years ago. ಓಕೆನಾ. ಪ್ರೆಸೆಂಟ್. ನಿಮ್ಗೆ ಏನು ಅರ್ಥ ಆಗಲಿಲ್ಲ, ಫಸ್ಟ್ ಪ್ರೆಸೆಂಟ್ ಅಂತ ಬರೀದಿ, ಪ್ರೆಸೆಂಟ್ ಅಂತ ಬರೀದಿ ಸುಮ್ಮನೆ. ಸೊ ಪ್ರೆಸೆಂಟ್ ಅಂತ ಬರೋ ತಕ್ಷಣ ನಿಮಗೆ ಒಂದು ಲಾಜಿಕ್ ಅರ್ಥ ಆಗ್ತದೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ. ನೆಕ್ಸ್ಟ್ ಏನು 10 years ago. 10 years ಏನಾಯ್ತು, ಮ್ಯಾರಿಡ್ ಆದ್ಲು. 10 years ago ಮ್ಯಾರಿಡ್ ಆದ್ಲು. ಸೊ ಅವಾಗ ಏನಾಗುತ್ತೆ, ಟುಡೇ ಹರ್ ಏಜ್ ಈಸ್ 7/5 ಟೈಮ್ಸ್ ಆಫ್ ಹರ್ ಏಜ್ ಎಟ್ ದ ಮ್ಯಾರೇಜ್. ಸೊ ಇದು ಮ್ಯಾರೇಜ್ ಇಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ, ಸೊ ಮ್ಯಾರೇಜ್ ಆದವಾಗ 5 parts ಆಕಿಂದ ಏಜ್ ಇದ್ರೆ ಇವಾಗ 7 ಪಾರ್ಟ್ ಇದೆ ಅಂತ. ಅರ್ಥ ಆಗಲಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಸೊ ಟುಡೇ ಹರ್ ಏಜ್ is 7/5 times of age at the time of marriage. ಓಕೆನಾ. ಸೊ ಈ ಎಟ್ ದ ಟೈಮ್ ಆಫ್ ಮ್ಯಾರೇಜ್ ಇಲ್ಲಿ ಬಂದ್ರೆ ಏನಾಗುತ್ತೆ, ಸೊ ಇಲ್ಲಿ ಬರ್ತದೆ. ಸೊ ಟುಡೇಜ್ ಏಜ್ ಇದು ಇಲ್ಲಿ ಬಂದ್ರೆ ಏನಾಗುತ್ತದ, ಮ್ಯಾರೇಜ್ 5 parts ಇದ್ದವಾಗ ಮ್ಯಾರೇಜ್ ಆದ್ರೆ ಆಕಿಂದ ಏಜ್ 5 parts ಇದ್ದವಾಗ ಮ್ಯಾರೇಜ್ ಆದ್ರೆ ಇವಾಗಿಂದ ಏಜ್ 7 ಆಗಿರ್ತದಂತ. 5 parts ಇದ್ದವಾಗ ಆಕಿನ ಮ್ಯಾರೇಜ್ ಆದ್ರೆ ಇವಾಗಿಂದ ಏಜ್ 7 ಆಗಿರ್ತದಂತ. 5 parts ಇದ್ದವಾಗ ಆಕಿನ ಮ್ಯಾರೇಜ್ ಆದ್ರೆ ಇವಾಗಿಂದ 7 ಆಗಿರ್ತಂತ. ಮ್ಯಾರೇಜ್ ಯಾವಾಗ ಆಗ್ಯದ, ಆಕಿಂದ ಏಜ್ 5 parts ಇತ್ತಂತ, ಅವಾಗ ಮ್ಯಾರೇಜ್ ಆಗಿತ್ತಂತ. ಅರ್ಥ ಆಯ್ತಾ? ಈ ತರ ಬರೀಬೇಕು. ಸೊ ಈ ತರ ಬರೀಬೇಕು ಅಂತಂದ್ರೆ ನಿಮಗೆ ಬೇಸಿಕ್ ಗೊತ್ತಿರ್ಬೇಕು ಅದು. ಸೊ 7/5 ಅನ್ನೋದು ಏನಪ್ಪ ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ಬರ್ತಾ ಇದು ಡೈರೆಕ್ಟ್ ಆಗಿ ಬರಿತೀರಿ ನೀವು ಇಲ್ಲಿ. ಓಕೆನಾ. ನೆಕ್ಸ್ಟ್, her daughter age is 1/5 of her age. ಓಕೆನಾ. ಸೊ ಇದೇನಿದೆ ಅಲ್ಲ, ಇದ್ರ 1/5 ಡಾಟರ್ ಅದ ಅಂತ. ಇದು ಡಾಟರು, ಇದು ಮೀನಾದು. ಓಕೆನಾ. ಸೊ ಮೀನಾ ಇದು ಪ್ರೆಸೆಂಟ್ ಏಜ್. ಓಕೆನಾ. ಸೊ ನೋಡಿ, 10 ವರ್ಷ ಆದ್ಮೇಲೆ 5 ಪಾರ್ಟ್ ಆಗ್ತವೆ. 10 ವರ್ಷ ಆದ್ಮೇಲೆ 5 ಪಾರ್ಟ್ ಆಗ್ತವೆ. ಇವಾಗ 7 ಪಾರ್ಟ್ ಇದಾವೆ. ಸೊ ಡಿಫ್ರೆನ್ಸ್ ಎಷ್ಟಿದೆ, 2 ಪಾರ್ಟ. ಸೊ 2 ಪಾರ್ಟ್ ಇಸ್ ನಥಿಂಗ್ ಬಟ್ ಏನು, 10 ವರ್ಷನ. 2 ಪಾರ್ಟ್ ಅಂದ್ರೆ ಏನು, 10 ವರ್ಷನ. ಅವ್ರೇನು ಕೇಳವ್ರೆ, ರೇಷಿಯೋ ಆಫ್ ದ ಮೀನಾಸ್ ಏಜ್ ಟು ಹರ್ ಡಾಟರ್ ಆಫ್ಟರ್ 5 years. ಆಫ್ಟರ್ 5 years ಅಂತ ಕೇಳವ್ರೆ. ಓಕೆನಾ. ಆಫ್ಟರ್ 5 years ಅಂತ ಕೇಳವ್ರೆ. ಸೊ ಇಲ್ಲಿ ನೋಡಿ, 2 parts ಇದೆ 10 ವರ್ಷ, 2 parts ಇದೆ 10 ವರ್ಷ. 5 ವರ್ಷಕ್ಕೆ ಎಷ್ಟು ಪಾರ್ಟ್ ಬರುತ್ತೆ, 5 ವರ್ಷಕ್ಕೆ ಎಷ್ಟು ಪಾರ್ಟ್ ಬರುತ್ತೆ, 1 ಪಾರ್ಟ್ ಬರುತ್ತೆ. ಯಾಕಂದ್ರೆ ಡಿವೈಡ್ ಬೈ 5. ಸೊ ಇಲ್ಲಿ 2 parts ಹೆಚ್ಚಿಗೆ ಆಯ್ತು, 10 ವರ್ಷ ಹೆಚ್ಚಿಗೆ ಆಯ್ತು. ಸೊ ನಮಗೇನ್ ಬೇಕು, 5 ವರ್ಷ ಆದ್ಮೇಲೆ ಸೊ 1 ಪಾರ್ಟ್ ಆಯ್ತು. ಏನು, 2 ಪಾರ್ಟ್ ಅಂದ್ರೆ 10 years, 5 ಪಾರ್ಟ್ ಅಂದ್ರೆ 5 years ಅಂದ್ರೆ 1 ಪಾರ್ಟ್ ಬಂತು ನಮಗೆ. ಹೌದಾ. ಸೊ ಇಲ್ಲಿ 10 parts, 10 years, 2 parts ಅಂದ್ರೆ 10 years. ನಮಗೇನ್ ಬೇಕು, ಆಫ್ಟರ್ 5 years ಬೇಕು. ಆಫ್ಟರ್ 5 years ಅಂದ್ರೆ ಎಷ್ಟು ಪಾರ್ಟ್ ಆಗುತ್ತೆ, 1 ಪಾರ್ಟ್ ಜಾಸ್ತಿ ಆಗಿರ್ತದೆ. ಹೌದಾ. ಅರ್ಥ ಆಯ್ತಾ? ಸೊ ಆಫ್ಟರ್ 5 years ಅಂದ್ರೆ 1 ಪಾರ್ಟ್ ಜಾಸ್ತಿ ಆಗಿರ್ತದೆ. ಸೊ 8 ಆಗಿರ್ತದೆ. ಸೊ ಇಲ್ಲಿ ಎಷ್ಟಾಗಿರ್ತದ, ಆಫ್ಟರ್ 10 years, ಆಫ್ಟರ್ 5 years ಅಂದ್ರೆ 1 ಪಾರ್ಟ್ ಜಾಸ್ತಿ ಆಗಿರ್ತದೆ ಇಲ್ಲಿ. ಸೊ 7/5 ಪ್ಲಸ್ 10. ಸೊ ಏನಾಗುತ್ತೆ, 5 1 12/5. 5 1 5. ಎಸ್, 12/5 12/5 ಆಗುತ್ತೆ. 12/5 ಆಗುತ್ತೆ. ಸೊ ಇದು 5 ಈ ಕಡೆ ಬರುತ್ತೆ ಆಮೇಲೆ. ಸೊ ಏನಾಗುತ್ತೆ, 40:12 ಆಗುತ್ತೆ. ಸೊ 3:10 ಆಗುತ್ತೆ. ಆನ್ಸರ್ ಇಸ್ 10:3. ಈ ತರ ನೀವು ಡೈರೆಕ್ಟ್ ಆಗಿ ಮಾಡಬಹುದು, ಅಥವಾ
ನೀವು ಸ್ಪೆಸಿಫಿಕ್ ಆಗಿ ಏಜ್ ಫೈಂಡ್ ಔಟ್ ಮಾಡಿನೂ ಮಾಡ್ಬೋದು. ಅದು ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ಓಕೆನಾ. ಸೊ ಟೂ ಪಾರ್ಟ್ಸ್ ಅಂದರೆ 10 ವರ್ಷ. 2 ಪಾರ್ಟ್ಸ್ ಅಂದರೆ 10 ವರ್ಷ. ಸೊ 7 ಪಾರ್ಟ್ ಅಂದರೆ ಎಷ್ಟಾಗುತ್ತೆ? 7 ಪಾರ್ಟ್ ಅಂದರೆ ಎಷ್ಟಾಗುತ್ತೆ? 7 ಪಾರ್ಟ್ ಅಂದರೆ 35 ವರ್ಷ ಆಗುತ್ತೆ. 7 ಪಾರ್ಟ್ ಅಂದರೆ ಇಂಟು 5 35 ವರ್ಷ ಇರ್ತಾನಂತ. 35 ವರ್ಷ ಇರ್ತಾಳಂತೆ ಯಾವಾಗ? ಪ್ರೆಸೆಂಟಲ್ಲಿ. ಸೊ 5 ವರ್ಷ ಆದಮೇಲೆ ಎಷ್ಟಾಗುತ್ತೆ ಆಕಿನ ವಯಸ್ಸು? 40 ಇಯರ್ಸ್ ಆಗುತ್ತೆ. ಹೌದಾ? ಸೊ ಇಲ್ಲೂ ಸೇಮ್ ಅದೇ ಥರ ಮಾಡಿ. ಸೊ 2 ಪಾರ್ಟ್ಸ್ ಇಸ್ ನಥಿಂಗ್ ಬಟ್ 10 ಇಯರ್ಸ್. 7/5 ಪಾರ್ಟ್ಸ್ ಅಂದರೆ ಎಷ್ಟು? 7/5 ಪಾರ್ಟ್ಸ್ ಅಂದರೆ ಎಷ್ಟು? ಇಂಟು 5 ಮಾಡಿ. 7/5 ಇಂಟು 5. ಸೊ 7 ಇಯರ್ಸ್. ಸೊ 7 ಇಯರ್ಸ್ ಇರ್ತಾವಂತ. ಸೊ ಇದು ಪ್ರೆಸೆಂಟಲ್ಲಿ. ಸೊ 5 ವರ್ಷ ಆದಮೇಲೆ ಎಷ್ಟಾಗುತ್ತೆ? 12 ಇಯರ್ಸ್ ಆಗುತ್ತೆ. ಸೊ 40:12. ಸೊ 4 ಹತ್ತಲೆ 4 ಮೂರಲೆ. ಸೊ 10:3. ಆಪ್ಷನ್ ನಂಬರ್ ಎ. ಹಂಗಾದ್ರೂ ಮಾಡಿ ಹಿಂಗಾದ್ರೂ ಮಾಡಿ, ಚಾಯ್ಸ್ ಇಸ್ ಯುವರ್ಸ್. ಸೊ ನೋಡಿ RRB ಅಲ್ಲಿ ಕೇಳೋಣ. ದ ಡಿಫ್ರೆನ್ಸ್ ಬಿಟ್ವೀನ್ ಪೀಟರ್ ಅಂಡ್ ಪ್ರೀತಿಸ್ ಏಜ್ ಈಸ್ 5 years. ಓಕೆನಾ. ದೆನ್ ವೆನ್ ದೇ ಮ್ಯಾರಿಡ್ ಈಚ್ ಅದರ್ 35 years ago, 4 times Peter's age was the same as 5 times the age of Preeti. What is the current sum of their ages? Peter ಮತ್ತು ಪ್ರೀತಿ ಅವರ ವಯಸ್ಸಿನ ವ್ಯತ್ಯಾಸ ಎಷ್ಟು? 5 ವರ್ಷ ಆದಂತ. ಅವರು ಪರಸ್ಪರ ವಿವಾಹವಾದಾಗ ಯಾವಾಗ? 35 ವರ್ಷ ಹಿಂದೆ ಆತರಂತ. ಅವಾಗ ಏನಾಗ್ತದ? ಪೀಟರ್ನ ವಯಸ್ಸು 4 ಪಟ್ಟಾಗಿರ್ತದಂತ ಪ್ರೀತಿಗಿನ. ಓಕೆನಾ. ಸೊ ಯಾವಾಗದು? ಸಾರಿ 5 ಪಟ್ಟಾಗಿರ್ತಂತ. ಸೊ ಇಲ್ಲ, 4 ಪಟ್ಟು ಪೀಟರ್ದ ವಯಸ್ಸು ಈಸ್ ಈಕ್ವಲ್ ಟು 5 ಪಾರ್ಟ್ಸ್ ಆಫ್ ಪ್ರೀತಿ ಆಗಿರ್ತಂತ. ಪೀಟರ್ನ 4 ಪಟ್ಟು ಈಸ್ ಈಕ್ವಲ್ ಟು ಪ್ರೀತಿಯ 5 ಪಟ್ಟಿಗೆ ಸಮನಾಗಿರುತ್ತದೆ. ಸೊ ಅವರ ಮೊತ್ತ ಏನಾಗಿರುತ್ತದೆ? ಸೊ ನೀವು ಈ ಥರ ಕ್ವಶನ್ ಇದ್ರೆ ಏನು ಅರ್ಥ ಆಗಲ್ಲ. ಸೊ ಪಾರ್ಟ್ ಬೈ ಪಾರ್ಟ್ ನಾವು ಮಾಡೋಣ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಪೀಟರ್ ಆ್ಯಂಡ್ ಪ್ರೀತಿ ಈಸ್ 5 years. ಓಕೆ. ವೆನ್ ದೇ ಗೆಟ್ ಮ್ಯಾರಿಡ್, ಇವಾಗ ಇದು ಪ್ರೆಸೆಂಟ್. ಎಟ್ ದ ಟೈಮ್ ಆಫ್ ಮ್ಯಾರೇಜ್ ಆದವಾಗ ಯಾವಾಗ? 35 years ಆಗೋ ಮ್ಯಾರೇಜ್ ಆಗ್ಯಾರಂತ. ಓಕೆ. ಇವಾಗ ಇಲ್ಲಿ ರೇಷಿಯೋ ಏನಾಗದಂತ? 4 times ಆಫ್ ಪೀಟರ್ ಈಸ್ ಸೇಮ್ ಆಸ್ 5 times ಆಫ್ ಪ್ರೀತಿ ಆತಾನೆ. ಸೊ ನೋಡಿ, 4 times ಆಫ್ ಪೀಟರ್ಸ್ ಏಜ್ ವಾಸ್ ದ ಸೇಮ್ ಆಸ್ 5 times ಆಫ್ ದ ಪ್ರೀತಿ. ಸೊ 4 times ಪೀಟರ್ ಏಜ್ ಏನು ಇರುತ್ತಲ್ಲ, 5 times ಪ್ರೀತಿಗೆ ಸಮನಾಗಿದೆ ಅಂತೆ. ಸೊ ರೇಷಿಯೋ ಏನು ಬರುತ್ತೆ? ಪೀಟರ್ ಡಿವೈಡ್ ಬೈ ಪ್ರೀತಿ ಏನು ಬರುತ್ತೆ? 5:4 ಬರುತ್ತೆ. ಹೌದಾ? ಪೀಟರ್ 4 ಪಾರ್ಟ್ ಇದ್ರೆ ಪೀಟರ್ 5 ಪಾರ್ಟ್ ಇದ್ರೆ ಪ್ರೀತಿ 4 ಪಾರ್ಟ್ ಇರ್ತಾಳೆ. ಸೊ ಇದು ಪೀಟರ್, ಇದು ಪ್ರೀತಿ. ಸೊ ಪೀಟರ್ 5 ಪಾರ್ಟ್ ಇದ್ರೆ ಪ್ರೀತಿ 4 ಪಾರ್ಟ್ ಇರ್ತಾಳಂತೆ. ಹೌದಾ? ಅರ್ಥ ಆಯ್ತಾ? ಅರ್ಥ ಆಗಿದೆ ಸರ್. ಓಕೆ. ನೆಕ್ಸ್ಟ್ ಡಿಫ್ರೆನ್ಸ್ ಎಷ್ಟಿದೆ? 1 ಪಾರ್ಟ್ ಇದೆ. 1 ಪಾರ್ಟ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟವನೆ? 5 years ಕೊಟ್ಟವನೆ. ಹೌದಾ? ಸೊ ಏಜ್ ಎಷ್ಟು ಬರುತ್ತೆ? 5 ಪಾರ್ಟ್ಸ್ ಅಂದರೆ ಎಷ್ಟು? 5 ಪಾರ್ಟ್ಸ್ ಅಂದರೆ 25 years. ಸೊ 4 ಪಾರ್ಟ್ಸ್ ಅಂದರೆ ಎಷ್ಟು? 4 5 20 years. ನೋಡಿ ಇಲ್ಲಿ ಬರೆಯಲ್ಲ, ಯಾಕಂದ್ರೆ ಡೈರೆಕ್ಟ್ ಮಾಡಿಬಿಡ್ತೀನಿ. 25 years 20 years. ಓಕೆನಾ. ಸೊ 25 years 20 years ಅವ್ರದ್ದು ಪೀಟರ್ 35 ವರ್ಷ ಆದ್ಮೇಲೆ ಎಷ್ಟಾಗ್ತಾನೆ? 35 ವರ್ಷ ಆದ್ಮೇಲೆ ಎಷ್ಟಾಗ್ತಾನೆ? 60 ವಯಸ್ಸಾಗುತ್ತೆ ಪೀಟರ್ದು. ಪ್ರೀತಿದು 35 ವರ್ಷ ಆದ್ಮೇಲೆ 55 ವಯಸ್ಸಾಗುತ್ತೆ. ಓಕೆನಾ. ಸೊ ಇಬ್ಬರದ್ದು ಸಮ್ ಮಾಡಿದ್ರೆ 115 ವಯಸ್ಸು ಆಗುತ್ತೆ. ಸೊ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್, ಸೊ ಟುಡೇಸ್ ಲಾಸ್ಟ್ ಕ್ವಶನ್ ಇದೆ ಇದು. ಸೊ ಇದನ್ನ ಮಾಡೋಣ. ದ ರೇಷಿಯೋ ಆಫ್ ದ ಏಜ್ ಆಫ್ ಎ ಅಂಡ್ ಬಿ 8 years ago was 5:7. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ತಗೋಣ. ಯಾಕಂದ್ರೆ ಲೈಕ್ ನೀವು ಕ್ವಶನ್ ನೋಡ್ಬಿಟ್ಟು ಹೆದರ್ಬೇಡಿ, ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಮಾಡಿ. ಸೊ ನಿಮಗೆ ಬರ್ತದೆ. ದ ರೇಷಿಯೋ ಆಫ್ ದ ಏಜಸ್ ಆಫ್ ಎ ಅಂಡ್ ಬಿ 8 years ago ಎ ಅಂಡ್ ಬಿ ರೇಷಿಯೋ ಏನಾದಂತ 5:7 ಆಯ್ತಂತೆ. ಓಕೆನಾ. ದ ರೇಷಿಯೋ ಆಫ್ ದೇರ್ ಏಜಸ್
8 years from now. 8 ವರ್ಷಗಳ ಹಿಂದೆ ಅವರಿಬ್ಬರದು ಅನುಪಾತ ಏನಿರ್ತದೆ ಅಂತ 5:7. ಈಗಿಂದ 8 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟಾದಂತ ಈಗಿನ 8 ವರ್ಷ ಮುಂದೆ 9:11 ಆದಂತ. ಓಕೆನಾ, ಆಗಿರುತ್ತದೆ. ಸೊ ಸಿ ಯ ಪ್ರಸ್ತುತ ವಯಸ್ಸು ಬಿ ಯ ಪ್ರಸ್ತುತ ವಯಸ್ಸಿಗಿಂತ 13 ವರ್ಷ ಕಡಿಮೆ ಅಂತ. ಸೊ ದ ಪ್ರೆಸೆಂಟ್ ಏಜ್ ಆಫ್ ಸಿ ಈಸ್ 13 ಲೆಸ್ ದೆನ್ ದಟ್ ಆಫ್ ಬಿ. ಸೊ ಪ್ರೆಸೆಂಟ್ ಏಜ್ ಆಫ್ ಸಿ ಈಸ್ 13 ಲೆಸ್ ಅಂತ. ಪ್ರೆಸೆಂಟ್ ಏಜ್ ಆಫ್ ಸಿ 13 ಕಡಿಮೆ ಆದಂತ. ಯಾರ್ಕಿನ? ಬಿ ಕಿನ 13 ಕಡಿಮೆ ಆದಂತ. ಸೊ ಬಿ ಕಿನ 13 ಕಡಿಮೆ ಆದಂತ. ಓಕೆ. ದ ಪ್ರೆಸೆಂಟ್ ಏಜ್ ಆಫ್ ಡಿ 8 years less than that of A. So 8 years less than that of A. So 8 ವರ್ಷ ಕಡಿಮೆ ಅಂತ. ಯಾರ್ಕಿನ? ಎ ಕಿನ 8 ವರ್ಷ ಕಡಿಮೆ ಅಂತ. ಓಕೆ, ಏನ್ ಕ್ವಶನ್ ಇದು ಏನ್ ಕೇಳೋನೆ? ದೆನ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಸಿ ಪ್ಲಸ್ ಡಿ. ಸೊ ಇದೆರಡದು ಪ್ಲಸ್ ಸಮ್ ಕೇಳೋಣ ನಮಗೆ ಆನ್ಸರ್. ಸೊ ನೋಡಿ, ಸೊ ಪಾರ್ಟ್ಸ್ ಎಷ್ಟಿದೆ? 2 ಇದೆ. ಪಾರ್ಟ್ಸ್ ಎಷ್ಟಿದೆ? ಡಿಫ್ರೆನ್ಸ್ ಎಷ್ಟಿದೆ? 2 ಪಾರ್ಟ್ ಇದೆ. ಸೊ 2 ಸೇಮ್ ಇದಾವೆ. ಸೊ ಸೇಮ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಪಾರ್ಟ್ಸ್ ಇನ್ಕ್ರೀಸ್ ಆಗ್ತಿದೆ? 4 ಪಾರ್ಟ್ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ಎಷ್ಟು ಪಾರ್ಟ್? ಇಲ್ಲೇನು 4 ಪಾರ್ಟ್ ಇನ್ಕ್ರೀಸ್ ಆಗಲೇಬೇಕು. ಸೊ 4 ಪಾರ್ಟ್ ಅಂದ್ರೆ ಎಷ್ಟು? 4 ಪಾರ್ಟ್ ಅಂದ್ರೆ ಎಷ್ಟು? 4 ಪಾರ್ಟ್ ಅಂದ್ರೆ ಎಷ್ಟು? 4 ಪಾರ್ಟ್ ಅಂದ್ರೆ 16 ವರ್ಷ. ಇದು 4 ಪಾರ್ಟ ಇಲ್ಲೇ ಬರ್ಬೇಕಾ? ಇದು 8 ವರ್ಷ, ಇದು 8 ವರ್ಷ. ಸೊ 16 ವರ್ಷ. 4 ಪಾರ್ಟ್ ಅಂದ್ರೆ 16 ವರ್ಷ. ಸೊ 4 ಪಾರ್ಟ್ ಇಸ್ ನಥಿಂಗ್ ಬಟ್ 16 ಇಯರ್ಸ್. 4 ಪಾರ್ಟ್ ಇಸ್ ನಥಿಂಗ್ ಬಟ್ 16 ಇಯರ್ಸ್. ಸೊ ನಮಗೇನು ಬೇಕು? ಎದು ಬೇಕು, ಬಿದು ಬೇಕು. ಎದು ಪ್ರೆಸೆಂಟೇಜ್ ಬೇಕು, ಬಿದು ಪ್ರೆಸೆಂಟೇಜ್ ಬೇಕು. ಅದರಲ್ಲಿ 13 ಬಿದ್ರಲ್ಲಿ ಕಳಿಬೇಕು, ಮತ್ತೆ 8 ಎದ್ರಲ್ಲಿ ಕಳಿಬೇಕು. ಅವಾಗ ಸಿ ಪ್ಲಸ್ ಡಿ ಮಾಡ್ಬೇಕು ಆಮೇಲೆ ಲಾಸ್ಟಿಗೆ. ಓಕೆನಾ? ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಪಾರ್ಟ್ಸ್ನ ಕಂಡುಹಿಡಿತೀನಿ. ಸೊ ಹಿಂದೆ 8 ವರ್ಷ ಇದೆ, ಮುಂದೆ 8 ವರ್ಷ ಇದೆ. ಸೊ ಇದೆರಡದು ಡಿಫ್ರೆನ್ಸ್, ಇದ್ರದ್ದೆರಡದು ಏನು ಆವರೇಜ್ ಬರುತ್ತಲ್ಲ ಅದು ಇಲ್ಲಿಂದ ಬರುತ್ತೆ, ಈ ನಡುವಿಂದ ಬರ್ತದೆ. ಅರ್ಥ ಆಗಲಿಲ್ಲ? ಸೊ ಪ್ಲಸ್ 4 ಪಾರ್ಟ್ಸ್ ಪ್ಲಸ್ 4 ಪಾರ್ಟ್ಸ್. ಹೌದಾ? ಟೋಟಲ್ 4 ಪಾರ್ಟ್ಸ್ ಅಂತೆ. ಸೊ ಹಿಂದೆ 8 ವರ್ಷ, ಮುಂದೆ 8 ವರ್ಷ ಅಂದ್ರೆ ಹಿಂದೆ 2 ವರ್ಷ, ಹಿಂದೆ 2 ಪಾರ್ಟ್ಸ್, ಮುಂದೆ 2 ಪಾರ್ಟ್ಸ್. ಹೌದಾ? ಸೊ ಹಿಂದೆ 2 ಪಾರ್ಟ್ಸ್, ಮುಂದೆ 2 ಪಾರ್ಟ್ಸ್. ಹೌದಾ? ಅವಾಗೆ 4 ಪಾರ್ಟ್ ಆಗೋದು. ಸೊ ನೋಡಿ, ಇವಾಗ ಟೋಟಲ್ 4 ಪಾರ್ಟ್ ಅಂತ. ಇದು ಟೋಟಲ್ 4 ಪಾರ್ಟ್ ಅಂತ. 4 ಪಾರ್ಟ್ ಹಿಂದೆನೂ 8 ವರ್ಷ ಇದೆ, ಮುಂದೆನೂ 8 ವರ್ಷ ಇದೆ. ಹೌದಾ? ಹಿಂದೆ ಎಷ್ಟು ಪಾರ್ಟ್ ಇರುತ್ತೆ, ಮುಂದೆ ಅಷ್ಟು ಪಾರ್ಟ್ ಇರುತ್ತೆ ಪ್ರೆಸೆಂಟ್ ಇಂದ. ಸೊ ಹಿಂದೆ 2 ಪಾರ್ಟ್ ಇದ್ರೆ ಮುಂದೆ 2 ಪಾರ್ಟ್. ಸೊ ಪ್ರೆಸೆಂಟ್ ಇಂದ ಹಿಂದೆ 2 ಪಾರ್ಟ್ ಇದ್ರೆ ಮುಂದೆ 2 ಪಾರ್ಟ್. ಸೊ ಈ 4 ಪಾರ್ಟ್ ಏನಿರುತ್ತಲ್ಲ ಅದನ್ನ 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ಅವಾಗ. ಸೊ ಅವಾಗ ಏನ್ ಬರುತ್ತೆ? ಇಲ್ಲಿ ರೇಷಿಯೋ ಏನ್ ಬರುತ್ತೆ? ಅವಾಗ ರೇಷಿಯೋ ಏನ್ ಬರ್ತದೆ ಅಂದ್ರೆ 5 2 ಪಾರ್ಟ್ಸ್ ಆ್ಯಡ್ ಮಾಡ್ಬೇಕು. 5ಗೆ 2 ಪಾರ್ಟ್ಸ್ ಆ್ಯಡ್ ಮಾಡ್ಬೇಕು, 7 ಬರ್ತದ. 7ಗೆ 2 ಪಾರ್ಟ್ಸ್ ಆ್ಯಡ್ ಮಾಡ್ಬೇಕು, 9 ಬರ್ತದ. ಹೌದಾ? ಸೊ 9 ಅಂದ್ರೆ ಏನು, 7 ಅಂದ್ರೆ ಏನು ಫೈಂಡ್ ಔಟ್ ಮಾಡಮ್ ನಾವು. ಸೊ ಇಲ್ಲಿಕ್ರೆ ಪ್ಲಸ್ ಮಾಡಿಬಿಟ್ರಿ. ಯಾಕಂದ್ರೆ ಇವಾಗ ನೋಡ್ರಿ, ಸಿ ಪ್ಲಸ್ ಡಿ ಬೇಕಾ ನಮಗ? ಸಿ ಪ್ಲಸ್ ಡಿ ಬೇಕಂದ್ರೆ ಎ ಮತ್ತೆ ಬಿ ಪ್ಲಸ್ ಮಾಡಿಬಿಟ್ಟು 13 8 ಮತ್ತೆ 8 ಕಳಿಬೇಕು ಅದರೊಳಗಡೆ. ಸೊ ಎ ಬಿ ನಾ ಫೈಂಡ್ ಔಟ್ ಮಾಡಿಬಿಟ್ಟು 13 ಮತ್ತೆ 8ನ ಕಳಿಬೇಕು. ಡೈರೆಕ್ಟ್ ಆಗಿ ಮಾಡ್ತೀನಿ. ಸಿ ಮತ್ತೆ ಡಿ ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡೋ ಬದಲು ಡೈರೆಕ್ಟ್ ಆಗಿ ಕಂಡುಹಿಡಿತೀನಿ. ನಮಗೇನು ಬೇಕು? ಸಿ ಪ್ಲಸ್ ಡಿ ಬೇಕು. ಸಿ ಪ್ಲಸ್ ಡಿ ಇಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಮೈನಸ್ 13 ಮೈನಸ್ 8. ಮೈನಸ್ 13 ಮೈನಸ್ 8 ಅಂದ್ರೆ ಮೈನಸ್ 21. ಸೊ ಎ ಪ್ಲಸ್ ಬಿ ಬೇಕು. ಎ ಪ್ಲಸ್ ಬಿ ಎಷ್ಟಿದೆ? ಎ ಪ್ಲಸ್ ಬಿ ಪಾರ್ಟ್ಸ್ ಅಲ್ಲಿ ಎಷ್ಟಿದೆ? 16 ಪಾರ್ಟ್ ಇದೆ. ಸೊ 16 ಪಾರ್ಟ್ ಅಂದ್ರೆ ಎಷ್ಟು? ಇಂಟು 4 ಇಂಟು 4 48 ಇಯರ್ಸ್. 48 ಇಯರ್ಸ್. ಸೊ 48 ಇಯರ್ಸ್ ಯಾವಾಗ? 16:4 40 into 64, not 48. 64 years. So 64 years. A plus B 64 years minus 21. 64 minus 21 ಅಂದ್ರೆ 43 years. ಸೊ ಆಪ್ಷನ್ ನಂಬರ್ ಡಿ. ಸೊ ಈ ಥರ ನೀವು ಕ್ವಶನ್ಸ್ನ ಮಾಡಬೇಕು. ಈ ಥರ ಬ್ರೇಕ್ ಮಾಡಿ. ಸೊ ನಿಮ್ಗೆ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಇನ್ನೊಂದ್ಸರಿ ವಿಡಿಯೋನ ನೋಡಿ. ಸೊ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ನೆಕ್ಸ್ಟ್ ಇನ್ನೊಂದು ಈ ಥರದ ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 2-3 ತೊಗೊಳ್ಳೋಣ. ಸೊ ಅವಾಗೆ ನಿಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಬರ್ತದೆ. ಸೊ ಈ ಥರ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಅವಾಗೆ ನಿಮಗೆ
ಗೊತ್ತಾಗದು. ಈ ತರ ಕ್ವಶನ್ಸ್ ಬರ್ತವೆ ಇವಾಗ CGL ಮೇನ್ಸ್ ಅಲ್ಲಿ ಬರೋ ಕ್ವಶನ್ಸ್ ಈ ತರನೇ ಬರ್ತವೆ, ನಾರ್ಮಲ್ ಕ್ವಶನ್ಸ್ ಬರಲ್ಲ ಅಲ್ಲಿ. ಸೊ ನೀವು ಏನಾದರೂ PCPSI ಪ್ರಿಪೇರ್ ಆಗ್ತಿದ್ರೆ ಈ ಕ್ವಶನ್ಸ್ ಸ್ಕಿಪ್ ಮಾಡ್ಬೋದು ನೀವು. ನೀವು ಏನಾದರೂ CGL ಪ್ರಿಪೇರ್ ಆಗ್ತಿದ್ರೆ ಈ ಕ್ವಶನ್ಸ್ನ ನೀವು ಮಾಡಿ. ಓಕೆನಾ? ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.